ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್, ಒಂದು ಬಾಲ ಪ್ರತಿಭೆ, ಪುಟಾಣಿ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. D for dynamic, I for inspiring, Y for youngest, A for angel. ಇದೆಲ್ಲ ಸೇರಿದ್ರೆ ಇದೆಯಾ? ಸೊ ಈ ಹೆಂಗ್ ನಡೀತಾ ಇದೆ ಪ್ರೆಸೆಂಟ್ ಪ್ರಾಜೆಕ್ಟ್? ಇದು ಕಾಮನ್ ಆಗಿ ಎಲ್ಲರೂ ಕ್ವಶನ್ ಕೇಳ್ತಾರೆ. ಆಕ್ಚುಲಿ ತುಂಬಾ ಜನ ಕಾಮೆಂಟ್ಸ್ ಮೂಲಕ ಎಲ್ಲ ನಂಗೆ ಈ ಪ್ರಶ್ನೆ ಕೇಳ್ತಾರೆ. ಆಲ್ಬಮ್ ಸಾಂಗ್ಸ್ ಮಾಡ್ತಾ ಇದ್ದೀನಿ, ಹಾಗೆ ವೆಬ್ ಸೀರೀಸ್ ಒಂದು ಮಾಡಿದೆ, ಇವೆಂಟ್ಸ್ ಮಾಡ್ತಾ ಇದ್ದೀನಿ. ನಾವು ಕೊಡವರು, ಯುದ್ಧಕ್ಕೆ ನಿಂತ ಮೇಲೆ ಹೆದರೋ ಮಾತೇ ಇಲ್ಲ, ಹೋರಾಡುತ್ತೇವೆ. ಸೊ ಇವಾಗ ದಿಯಾ ಅವ್ರ ಬಾಯಲ್ಲೇ ಬಂತು, ಇಷ್ಟು ಲ್ಯಾಂಗ್ವೇಜ್ ಸಾಂಗ್ ನನಗೆ ಬರುತ್ತಂತ. ಸೊ ಎರಡೆರಡು ಲೈನ್ ಹೇಳೋದಾದ್ರೆ, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ದಿಯಾ ಅವರು ಯಾವುದೋ ಒಂದು ಸ್ಟೇಜಿಗೆ ಹತ್ತುವಾಗ ಲಿಟಲ್ ಭಯ, ಇನ್ಸೆಕ್ಯೂರ್ ಫೀಲ್ ಆಗಿರೋದು ಯಾವ ಸ್ಟೇಜ್ ಅಲ್ಲಿ? ಆಕ್ಚುಲಿ ನಂಗೆ ಚಿಕ್ಕವಳಿದ್ದಾಗಿಂದನು ಅಲ್ಲಿ ಹೋದಾಗ ನಂಗೆ ಡಬಲ್ ಖುಷಿಯಾಗಿರುತ್ತೆ. ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ಬಲ್ಲಿದರೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ. ಇಬ್ರು ನಿಮ್ಗೆ ರೋಲ್ ಮಾಡೆಲ್ ಅಂತ ಅಂದ್ರೆ? ಸೊ ಅದು ನಾನು ಎಲ್ಲಾ ಕಡೆ ರೋಲ್ ಮಾಡೆಲ್ ಅಂತ ಬಂದಾಗ ನಾನು ಹೇಳಿರ್ತೀನಿ. ಸೊ ಆಕ್ಚುಲಿ ಅವಳಿಂದಾನೇ ನಾನು ಇನ್ಸ್ಪೈರ್ ಆಗಿ ನಾನು ಇದನ್ನ ಇನಿಷಿಯೇಟ್ ಮಾಡಕ್ ಅವಳೇ ಕಾರಣ. ಸೊ ಇವಾಗ ಯಾವ್ದಾದ್ರು ಇನ್ನು ಹೊಸ ಸರ್ಪ್ರೈಸ್ ಕೊಡೋದ್ರಲ್ಲಿ ಇದ್ದೀರಾ? ಸೊ ಇನ್ನು ರಿಯಾಲಿಟಿ ಶೋಸ್ ಪ್ಲಾನ್ಸ್ ಇಲ್ಲ. ಒಂದಿಷ್ಟು ಸಾಂಗ್ಸ್ ಬರ್ತಾ ಇದೆ ನಂದು. ಮೇನ್ ಆಗಿ ಮೂಲ ಜನಪದ ಗೀತೆಗಳು ತುಂಬಾ ಇಷ್ಟ. ರಿಯಾಲಿಟಿ ಶೋಸ್ ಅಥವಾ ಮೂವಿ ಅಂತ ಸದ್ಯಕ್ಕೆ ಪ್ಲಾನ್ಸ್ ಇಲ್ಲ. ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಗಿ ಮಾಲೆ ಬಿಲ್ಪತ್ರೆ, ಮಾದೇವ ನಿಮ್ಗೆ. ಚಂದಕ್ಕಿ ಮಾಲೆ. ದಿಯಾ ಅವ್ರ ಕ್ಲೋಸ್ ಫ್ರೆಂಡ್ ಯಾರು? ಕ್ಲೋಸ್ ಫ್ರೆಂಡ್ ಅಂದ್ರೆ ನನ್ನ ಅಕ್ಕ ಅಂತ ಹೇಳ್ತೀನಿ. ನಾನು ಅಕ್ಕ ತಂಗಿ ಅಂತರ ಯಾವಾಗ್ಲೂ ಇದ್ರೆ ಎಲ್ಲರ ಕಿತ್ತಾಡ್ಕೊಂಡು. ಸೊ ಕನ್ನಡ ರಿಯಾಲಿಟಿ ಶೋ, ಹಿಂದಿ ರಿಯಾಲಿಟಿ ಶೋ, ಇದನ್ನ ಎರಡನ್ನ ಕಂಪೇರ್ ಮಾಡಿದಾಗ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಕಷ್ಟ ಆಯ್ತು ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಅಂದ್ರೆ ಕನ್ನಡ ರಿಯಾಲಿಟಿ ಶೋಸ್ ಅಲ್ಲಿ ಹಾಡ್ತಿದ್ವಿ, ನಮ್ದೇ ಭಾಷೆ ಆಗಿತ್ತು. ಅಲ್ಲಿ ಸೊ ಲೇಟ್ ನೈಟ್ ಕೂತು ಲಿರಿಕ್ಸ್ ಬರೀತಿದ್ವಿ. ಸೊ ಅದೆಲ್ಲ ತುಂಬಾ ಶ್ರಮ ಎಲ್ಲ ನಾವು ಪಡ್ತಿದ್ವಿ. ರಿಹರ್ಸಲ್ಸ್ಗೆ ಹೋಗೋದು. ಮುದುಕಿಯಾದರೆ ನಂತೆ ಇನ್ನೂ ಇರಾಕಿ, ನನ್ನ ಮಗನ 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 ಮದುವೆ. ಹಾಗೆ ಸೋನಿಯಲ್ಲೂ ಹಾಗೆ ನಾನು ಅಂದ್ರೆ ಅಲ್ಲಿ ಸಾಂಗ್ ಬಗ್ಗೆ ಆಗಿರ್ಬೋದು, ಮತ್ತೆ ಅಲ್ಲೂ ನಾನು ಸ್ವಲ್ಪ ಸೊ ಕನ್ನಡದಲ್ಲಿ ಒಂದು ಒಳ್ಳೆ ಸಾಂಗ್ ಇದೆ. ಮುಂಜಾನೆ ಮಂಜಲಿ ಮುಸ್ಸಂಜೆ ತಿಳಿತಂಪಲ್ಲಿ, ಹೋಲವೇ ನೀರಲ್ಲಿ ಹುಡುಕಾಟ ನಿನಗಿನ್ನಲ್ಲಿ. ನಾನು ಇಂಗ್ಲಿಷ್ ಹಿಂದಿ ಅಂತ ಕೇಳಿದ್ರೆ ಯಾವತ್ತು ಫಸ್ಟ್ ಪ್ರಿಫರೆನ್ಸ್. ನಮ್ಮ ಅಣ್ಣವರೇ ಹೇಳಿದ್ದಾರೆ, ಕಲಿಯೋಕೆ ಕೋಟಿ ಭಾಷೆ ಆದ್ರೆ ಆಡೋಕೆ ಮಾತ್ರ ಒಂದೇ ಭಾಷೆ. ಅದು ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ, ಕನ್ನಡ. ಸೊ ಯಾವಾಗಾದ್ರೂ ಡ್ರಾಮಾ ಜೂನಿಯರ್ ಇಂದ ಆಫರ್ ಬಂದಿದ್ದಾಗ್ಲಿ ನಿಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ದು ಇದೆಯಾ? ಸರಿಗಮಪ ಆಡಿಷನ್ಸ್ ಬೋರ್ಡ್ ಕಾಣ್ತು, ನಾನು ಆಡಿಷನ್ಸ್ ಕೊಟ್ಟೆ ಅಂತ. ಸೊ ಆವಾಗ ಆಕ್ಚುಲಿ ಡ್ರಾಮಾ ಜೂನಿಯರ್ಸ್ ಮತ್ತೆ ಸರಿಗಮಪ ಒಂದೇ ಸತಿ ಒಂದೇ ಬಿಲ್ಡಿಂಗ್ ಅಲ್ಲಿ ನಡೀತಾ ಇತ್ತು. ಸೊ ನಾನು ಹಾಗೆ ನಂಗೆ ಆಕ್ಟಿಂಗ್ ಮುಂಚೆಯಿಂದ ಇಂಟ್ರೆಸ್ಟ್ ಇದ್ದಿದ್ರಿಂದ ಅನುಶ್ರೀಮಾ ಔಟ್ಸ್ಟ್ಯಾಂಡಿಂಗ್ ಆಂಕರ್, ವಿಪಿ ಸರ್ ಬೆಸ್ಟ್, ಜನಿಯಾ ಸರ್ ಮ್ಯೂಸಿಕಲ್ ಮ್ಯಾಜಿಷಿಯನ್, ರಾಜೇಶ್ ಕೃಷ್ಣನ್ ಸರ್ ಮೆಲೋಡಿ ಕಿಂಗ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ.
ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ನಮ್ ಜೊತೆ ಇದ್ದಾರೆ. ಸೊ ಡೈನಾಮಿಕ್, ಇನ್ಸ್ಪೈರಿಂಗ್, ಯಂಗೆಸ್ಟ್ ಏಂಜಲ್ ನಮ್ ಜೊತೆ ಇದ್ದಾರೆ. ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಯಾರು ಅಂತ ಮೇ ಬಿ ಲಿಟಲ್ ಬಿಟ್ ಆದ್ರೂ ಕ್ಲೂ ಸಿಕ್ಕಿರ್ಬೋದು. ಇವರು ರಾಷ್ಟ್ರ ಮಟ್ಟದಲ್ಲೂ ಹೆಸರು ಮಾಡಿರುವಂತ ಪುಟ್ಟ ಪ್ರತಿಭೆ. ಸರಿಗಮ ಆಗಿರಲಿ, ಹಿಂದಿ ರಿಯಾಲಿಟಿ ಶೋದಲ್ಲಾಗಲಿ ಎಲ್ಲ ಕಡೆ ಮಿಂಚಿ ತನ್ನ ಪ್ರತಿಭೆಯ ಮೂಲಕನೇ ಎಲ್ಲರ ಗಮನ ಸೆಳೆದಂತಹ ಒಂದು ಬಾಲ ಪ್ರತಿಭೆ, ಪುಟಾಣಿ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಅವರೇ ದಿಯಾ ಹೆಗ್ಡೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ವೆಲ್ಕಮ್. ಥ್ಯಾಂಕ್ ಯು. ಬಿಯಾಂಡ್ ಲಿಮಿಟ್ಸ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಫೈನ್. ಸೊ ಈಗ ಹೆಂಗ್ ನಡೀತಾ ಇದೆ ಪ್ರೆಸೆಂಟ್ ಪ್ರಾಜೆಕ್ಟ್ ಆಗ್ಲಿ? ಪ್ರೆಸೆಂಟ್ ಅಲ್ಲಿ ನಂದು ಮ್ಯೂಸಿಕ್ ಹಾಗೆ ಸ್ಟಡೀಸ್ ಎಲ್ಲ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಆಲ್ಬಮ್ ಸಾಂಗ್ಸ್ ಮಾಡ್ತಾ ಇದ್ದೀನಿ, ಹಾಗೆ ವೆಬ್ ಸೀರೀಸ್ ಒಂದು ಮಾಡಿದೆ, ಹಾಗೆ ಇವೆಂಟ್ಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಸೂಪರ್ ಆಗಿ ನಡೀತಾ ಇದೆ. ಸೂಪರ್ ಆಗಿ ನಡೀತಾ ಇದೆ. ಸೊ ಇದ್ರ ಮಧ್ಯದಲ್ಲಿ ಎಜುಕೇಶನ್ ಅಂತ ಬಂದಾಗ ಟೈಮ್ ಸಿಗ್ತಾ ಇದೆಯಾ ದಿಯಾ ಅವ್ರಿಗೆ? ಇದು ಕಾಮನ್ ಆಗಿ ಎಲ್ಲರೂ ಕ್ವಶನ್ ಕೇಳ್ತಾರೆ. ಆಕ್ಚುಲಿ ತುಂಬಾ ಜನ ಕಾಮೆಂಟ್ಸ್ ಮೂಲಕ ಎಲ್ಲ ನಂಗೆ ಈ ಪ್ರಶ್ನೆ ಕೇಳ್ತಾರೆ, ಕಲ್ಚರಲ್ ಆಕ್ಟಿವಿಟೀಸ್ ಮಾಡುವಾಗ ಸ್ಟಡೀಸ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಹೇಗಂದ್ರೆ ನಾನು ಕಲ್ಚರಲ್ಲಿ ನಾನು ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ದೀನೋ ಅಷ್ಟೇ ಇಂಟ್ರೆಸ್ಟೆಡ್ ನಂಗೆ ಸ್ಟಡೀಸಲ್ಲೂ ಇಷ್ಟ. ಓದೋದಂದ್ರೆ ನಂಗೆ ತುಂಬ ಇಷ್ಟ ಮುಂಚೆಯಿಂದನೂ. ಸೊ ಒಂದು ಮಿಡಲಲ್ಲಿ ಈ ಕಾರ್ಯಕ್ರಮಗಳ ಮಧ್ಯದಲ್ಲೆಲ್ಲ ನಂಗೆ ಟೈಮ್ ಸಿಕ್ಕಾಗ ನಾನು ಯಾವಾಗಲೂ ಓದ್ತಾ ಇರ್ತೀನಿ. ಮತ್ತು ಟ್ರಾವೆಲಿಂಗಲ್ಲೆಲ್ಲ ಟೈಮ್ ಇರುತ್ತಲ್ಲ, ಆವಾಗ ಓದ್ಕೋತಾ ಇರ್ತೀನಿ. ಸೊ ದೇವ್ರ ದಯೆಯಿಂದ ಎಲ್ಲ ಸೂಪರ್ ಆಗಿ ನಡೀತಾ ಇದೆ. ಅಕಾಡೆಮಿಕ್ಸು ಕೂಡ ಚೆನ್ನಾಗಿ ನಡೀತಾ ಇದೆ. ಸೊ ತುಂಬ ಖುಷಿ ಇದೆ. ಸೊ ಇದ್ರ ಮಧ್ಯದಲ್ಲೋ ಎಲ್ಲೋ ದಿಯಾ ಅವರು ಚೈಲ್ಡ್ಹುಡ್ ಅನ್ನ ಮಿಸ್ ಮಾಡ್ಕೋತಾ ಇದ್ದೀರಾ. ಸೊ ಫ್ರೆಂಡ್ಸು, ಆಟ ಅಂತ ಅಂದಾಗ ಒಂದಷ್ಟು ಮಿಂಗಲ್ ಆಗೋದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಎಲ್ಲೂ ಫೀಲ್ ಆಗಿಲ್ವಾ? ಆ್ಯಕ್ಚುಲಿ ಆ ಥರ ಏನು ಫೀಲ್ ಆಗಿಲ್ಲ. ನಾನು ನಾರ್ಮಲ್ ಆಗಿ ಆ್ಯಕ್ಚುಲಿ ಇದ್ದಾಗೆಲ್ಲ ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿರ್ತೀನಿ. ಜೊತೆಗೆ ನನಗೆ ಈ ಫೀಲ್ಡ್ ಕೂಡ ತುಂಬ ಇಷ್ಟ. ಇದನ್ನು ಮಾಡೋದಂದ್ರೆ ನಾನು ಅದರಲ್ಲಿ ತುಂಬ ಖುಷಿ ಪಡ್ತೀನಿ ಇದನ್ನ ಮಾಡುವಾಗ, ಸಂಗೀತವನ್ನು ಹಾಡೋದಾಗಿರಲಿ. ಸೊ ಅದ್ರ ಜೊತೆ ಇದು ನನ್ನ ಹಾಬಿ ಥರ. ಸೊ ನಂಗೆ ಆ ಥರ ಏನು ಅನಿಸ್ಲಿಲ್ಲ. ನಾನು ಎಲ್ಲ ಎಂಜಾಯ್ಮೆಂಟ್ ಜೊತೆಗೆ ಇದನ್ನು ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ದಿಯಾ ಅವರೇ, ನಾನು ನಿಮ್ಮ ಹತ್ರ ಚಿಕ್ಕ ಹುಡುಗಿ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲ್ ನನಗಿಲ್ಲ. ಯಾಕಂದ್ರೆ ನೀವು ಮೆಚುರಿಟಿ ಫೀಲಿಂದಾನೇ ಮಾತಾಡ್ತೀರಾ ಎಲ್ಲರ ಜೊತೆನೂ. ದಟ್ಸ್ ವೈ ಒಂದು ಸೀರಿಯಸ್ ನೋಟ್ ಕ್ವಶನ್ ನಿಮ್ಗೆ ಕೇಳ್ತಾ ಇದ್ದೀನಿ. ಸೊ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಹೆಂಗಾಗಿದೆ ಅಂದ್ರೆ, ಸ್ಕೂಲಲ್ಲಿ ಓದಿದ್ದು ಮಕ್ಕಳಿಗೆ ತಲೆಗೆ ಹತ್ತಾ ಇಲ್ಲ. ಸೊ ದಟ್ಸ್ ವೈ ಈವ್ನಿಂಗ್ ಟ್ಯೂಷನ್ಗೂ ಕಳಿಸ್ಬೇಕಾದ ಪರಿಸ್ಥಿತಿ ಇವಾಗಿದೆ. ಸೊ ನೀವು ಆಕ್ಚುಲಿ ಇವಾಗ ಎಷ್ಟೋ ಪೇರೆಂಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ಗೆ ಫೋಕಸ್ ಮಾಡಿದಾಗ ಮಕ್ಕಳು ಎಜುಕೇಶನ್ ವೈಸ್ ಡಲ್ ಹೊಡಿತಾರೆ ಅಂತ ಭಯದಲ್ಲಿ ಆ ಥ್ರೂ ಹೋಗೋದನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ನಿಮ್ಮ ಮನೇಲಿ ಹೆಂಗ್ ಸಪೋರ್ಟ್ ಇತ್ತು, ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಸೊ ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗಿಂದ ನಾನು ಹಾಡಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ. ಅಕ್ಕ ಹಾಡ್ತಾ ಇದ್ಲು, ದಿಶಾ ಹೆಗ್ಡೆ. ಅವಳು ಹಾಡೋದು ನೋಡಿ ನಾನು ಹಾಡ್ತಾ ಇದ್ದೆ. ಮನೇಲಿ ಅಪ್ಪ ಅಮ್ಮ ಎಲ್ಲ ಅದನ್ನ ಎನ್ಕರೇಜ್ ಮಾಡಿದ್ರು, ಇವಳು ಏನೋ ಹಾಡ್ಬೋದು ಅಂತ ಹೇಳಿ ನನ್ನ ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ರು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ನನಗೇನು ಅನಿಸಲ್ಲ ಹಾಗೆ, ಅಂದರೆ ಅಕಾಡೆಮಿಕ್ಸ್ ಟಫ್ ಇರುತ್ತೆ, ಓದೋದು, ಟ್ಯೂಷನ್ಗೆ ಹೋಗೋದೆಲ್ಲ ಇದ್ದೇ ಇರುತ್ತೆ. ಬಟ್ ಕಲ್ಚರಲ್ ಮ್ಯಾನೇಜ್ ಮಾಡುವಾಗ ಎಜುಕೇಷನಲ್ಲಿ ಡಲ್ ಆಗ್ತೀವಿ ಅಂತ ಏನು ನಂಗೆ ಅನಿಸಲ್ಲ. ಬಿಕಾಸ್ ಎರಡೂ ನಾವು ಒಂದೇ ಲೆವೆಲಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋದಾಗ ಅದೆರಡು ಪಿಕಪ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ಬೇಸಿಕಲಿ ದಿಯಾ ಅವ್ರ ಮನೇಲೆಲ್ಲ ಹಾಡ್ತಾ ಇದ್ರು. ಸೊ ಊರಲ್ಲಿ ಒಂದಷ್ಟು ಜನಕ್ಕೆ ದಿಯಾ ಅವ್ರು ಹಾಡ್ತಾರೆ, ಯಾಕಂದ್ರೆ ಎಲ್ಲ ಕಾಂಪಿಟೇಷನ್ಗಳಿಗೆ ನೀವು ಅಟೆಂಡ್ ಆಗ್ತಾ ಇದ್ರಿ. ಸೊ ವೈ ಸರಿಗಮಪ? ಸೊ ಇದು ತುಂಬಾ ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಸರಿಗಮಪಕ್ಕೆ ಆಡಿಷನ್ ಕೊಟ್ಟಿದ್ದು. ಅಂದ್ರೆ ಎಲ್ಲರಿಗೂ ಗೊತ್ತಿತ್ತು ನಾನು ಹಾಗೆ ಹಾಡ್ತಾ ಇದ್ದೆ ನಾರ್ಮಲಿ. ಸೊ ಒಂದಿನ ನಾವು ಹೀಗೆ ರಿಲೇಟಿವ್ಸ್ ಮನೆಗೆ ಹೋಗಿದ್ವಿ, ಅಜ್ಜನ ಮನೆ ಹತ್ರ. ಅಲ್ಲಿ ಹೋದಾಗ ನಮಗೆ ಬೋರ್ಡ್ ಕಾಣಿಸ್ತು, ಸರಿಗಮಪ ಆಡಿಷನ್ಸ್ ಅಂತ. ಸೊ ನಾನು ಮುಂಚೆಯಿಂದನೂ ನಮ್ದು ಹವ್ಯಾಸ, ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ನಾನು ಎಲ್ಲ ಕಡೆ ಈ ವಿಷಯ ಹೇಳಿರ್ತೀನಿ, ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ನನಗೆ, ನೀನು ಯಾವುದೇ ಕಾಂಪಿಟೇಷನ್ ಇದ್ರೂ ಪಾರ್ಟಿಸಿಪೇಟ್ ಮಾಡು, ಪ್ರೈಸ್ ಬರುತ್ತೋ ಬಿಡುತ್ತೋ ಅಥವಾ ರಿಸಲ್ಟ್ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ. ಸೊ ಅದೇ ಥರ ಸರಿಗಮಪ ಆಡಿಷನ್ ಬೋರ್ಡ್ ಕಾಣಿಸಿದ ತಕ್ಷಣ ಒಂದಿಷ್ಟು ಹಾಡು ಬರ್ತಾ ಇತ್ತು. ಸೊ ಹಾಗೆ ಟ್ರೈ ಮಾಡೋಣ, ಒಂದು ಎಕ್ಸ್ಪೀರಿಯನ್ಸ್ಗಿರುತ್ತೆ ಅಂತ ಟ್ರೈ ಮಾಡಿದ್ದು. ಸೊ ಅದು ಒಂದೊಂದೇ ರೌಂಡ್ ಸೆಲೆಕ್ಟ್ ಆಗ್ತಾ ಹೋಯ್ತು. ಸೊ ಸರಿಗಮಪ ವೇದಿಕೆಯಲ್ಲಿ ಹಾಡಕ್ಕೆ ಅವಕಾಶ ಆಯಿತು, ತುಂಬ ಖುಷಿ ಇದೆ. ಸೊ ಇವಾಗ ತುಂಬಾ ಲೋಕಲ್ ಏರಿಯಾಗಳಿಂದ ಆಡಿಷನ್ ಕೊಡೋದಾಗ್ಲಿ, ರಿಯಾಲಿಟಿ ಶೋಗಳಿಗೆ ಅಟೆಂಡ್ ಆಗೋದಾಗ್ಲಿ ಜನ ತುಂಬಾ ಭಯ ಪಡ್ಕೋತಾರೆ. ವೈ ಅಂತಂದ್ರೆ ಚಾನಲ್ ಅಂತ ಬಂದಾಗ ಏನೋ ಒಂದು ಡಿಮ್ಯಾಂಡ್ ಮಾಡ್ತಾರೆ, ಸೊ ನಮ್ಗಾಗಲ್ಲ ಅನ್ನೋದು. ಈ ತರ ಫೀಲ್ ಯಾವ್ದಾದ್ರು ಶೋಗಳಲ್ಲಿ ನಿಮ್ಗಾಗಿದ್ದಿದ್ಯಾ? ಇಲ್ಲಪ್ಪ ಇವ್ರಿಗೆಲ್ಲ ಇನ್ಫ್ಲುಯೆನ್ಸ್ ಇರುತ್ತೆ, ಸೊ ನಾವೆಲ್ಲ ಸೆಲೆಕ್ಟ್ ಆಗೋದು ಮೇ ಬಿ ಡೌಟ್ ಇದೆ ಅಂತ ಅನ್ಸಿದ್ಯಾ? ಹಾಗನ್ಸಿಲ್ಲ. ಬಟ್
ಮೇಜರ್ ಒಂದು ಟ್ಯಾಲೆಂಟ್ ಸಖತ್ತಾಗಿದ್ರೆ ಸೊ ವಿ ಕ್ಯಾನ್ ಗೋ. ಅಂದ್ರೆ ಅದ್ರಲ್ಲಿ ಏನು ಭಯ ಪಡುವಂತ ವಿಷಯ ಇಲ್ಲ. ಸೆಲೆಕ್ಟ್ ಆದ್ರೆ ತುಂಬಾ ಅಂದ್ರೆ ಖುಷಿ ಆಗುತ್ತೆ. ಬಟ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಬೇಜಾರಿಲ್ಲ, ಮತ್ತೆ ಟ್ರೈ ಮಾಡ್ತಾ ಇರೋಣ. ಯಾವತ್ತೋ ಒಂದಿನ ನಾವು ಏನ್ ನಮ್ದು ಗೋಲ್ ಇಟ್ಕೊಂಡಿದೀವೋ ಅದು ಸಕ್ಸಸ್ ಆಗೇ ಆಗುತ್ತೆ. ಸೊ ಥ್ರೂ ಔಟ್ ಸರಿಗಮ ಅಂತ ಬಂದಾಗ ಒಂದಷ್ಟು ಟೈಮ್ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿದೆ. ಸೊ ಬ್ಯಾಂಗ್ಳೂರಲ್ಲಿ ನಿಮ್ಮ ಜರ್ನಿ ನಡೀತಾ ಇತ್ತು. ಸೊ ಇದ್ರ ಮಧ್ಯದಲ್ಲಿ ಎಜುಕೇಶನ್ ಅನ್ನೋದನ್ನ ಹಿಂಗ್ ಬ್ಯಾಲೆನ್ಸ್ ಮಾಡಿದ್ರಿ? ಸೊ ಈಗ ರಿಯಾಲಿಟಿ ಶೋ ನಾವೆಲ್ಲ ಬೇಸಿಕಲಿ ಟಿವಿಯಲ್ಲಿ ಕುತ್ಕೊಂಡು ಹಿಂಗ್ ನೋಡ್ಬೇಕಾದ್ರೆ ಓಕೆ ವಾರ ವಾರ ಎಪಿಸೋಡ್ಸ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಪ್ರಾಕ್ಟೀಸ್ ಯಾವ ತರ ಆಗುತ್ತೆ ನಿಮ್ಗಲ್ಲಿ? ಲೈನ್ಅಪ್ಸ್ಗಳು ಯಾವ ತರ ನಡೀತಾ ಇರುತ್ತೆ ಆಕ್ಚುಲಿ? ಸೊ ಬೆಂಗಳೂರಲ್ಲಿ ನಾವು ಅರೌಂಡ್ 6 ಮಂತ್ ಇದ್ವಿ ಸಾರೆಗಮಪ ಶೋಗೆ ಅಂತ. ಸೊ ಅಲ್ಲಿ ರಿಹರ್ಸಲ್ಸ್ ಎಲ್ಲ ಆಗ್ತಾ ಇತ್ತು, ಶೂಟ್ ಆಗ್ತಾ ಇತ್ತು. ಶೂಟ್ ಆಗಿ 1-2 days ಗ್ಯಾಪ್ ಸಿಗ್ತಾ ಇತ್ತು ಮಿಡಲ್ ಅಲ್ಲಿ. ಸಾಂಗ್ ಸೆಲೆಕ್ಷನ್ ಅದನ್ನ ಮಿಡಲ್ ಅಲ್ಲಿ ರಿಹರ್ಸಲ್ಸ್ ಅದ್ರೆಲ್ಲದ್ರ ಮಿಡಲ್ ಅಲ್ಲಿ ನಾನು ಡೈಲಿ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ದೆ ಏನೇನಾಗಿದೆ ಅಂತ. ಅವತ್ತೇನೇನು ಸ್ಕೂಲಲ್ಲಿ ಲೆಸನ್ಸ್ ಮಾಡಿದ್ದಾರೆ ಅದನ್ನ ನಾವು ನೆಕ್ಸ್ಟ್ ಡೇ ಅಥವಾ ಅವತ್ತು ಅಮ್ಮ ಹೇಗೂ ಟೀಚರ್ ಇದ್ದಾರೆ, ಸೊ ಅವ್ರು ನಂಗೆಲ್ಲ ಲೆಸನ್ಸ್ ಮಾಡಿಸ್ಕೊಡ್ತಾ ಇದ್ರು. ಸೊ ನಾವೆಲ್ಲ ಕುತ್ಕೊಂಡು ಓದ್ತಾ ಇದ್ವಿ. ಅಂದ್ರೆ ಫುಲ್ ಡೇ ರಿಹರ್ಸಲ್ ಇಲ್ಲಿ ಇದ್ರು ಸ್ವಲ್ಪ ಹೊತ್ತು ಫ್ರೀ ಆದಾಗ ನಾವೆಲ್ಲ ಕುತ್ಕೊಂಡು ಓದ್ತಾ ಇದ್ವಿ. ಸೊ ಅವಾಗ್ಲೂ ಕೂಡ ನಾನು ಎಕ್ಸಾಮ್ ಹೋಗಿ ಕೊಟ್ಟು ಬಂದೆ. ಅಂದ್ರೆ ಮಿಡಲ್ ಅಲ್ಲಿ 1-2 days ಹೋಗಿ ಎಕ್ಸಾಮ್ಸ್ ಕೊಟ್ಟು ಬಂದೆ. ಎಲ್ಲ ಚೆನ್ನಾಗ್ ಆಯ್ತು ಆಕ್ಚುಲಿ. ಸೊ ಎಲ್ಲ ಸೂಪರ್ ಆಗಿ ನಡೀತು. ಸೊ ಯಾವುದೇ ಕಾಂಪಿಟೇಷನ್ ಆಗ್ಲಿ ಸೋಲು ಗೆಲುವು ಅನ್ನೋದು ಮಾಮೂಲಿ, ಅದ್ ನಮ್ಗೆ ಗೊತ್ತಿದೆ ಇದಾಗುತ್ತೆ ಅಂತ. ಬಟ್ ಒಂದಷ್ಟು ದಿನದ ಜರ್ನಿ ಸರಿಗಮದಲ್ಲಿ ಕಳೆದ ಮೇಲೆ ಯಾರೋ ಒಬ್ರು ನಮ್ಮ ನಿಯರೆಸ್ಟ್ ಫ್ರೆಂಡ್ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರೆ. ಸೊ ಅವಾಗ ಆ ಭಯ ಮೇ ಬಿ ನನಗೂ ಹೀಗ ಆದ್ರೆ ಅನ್ನೋದು ಡಿಸ್ಟರ್ಬ್ ಆಗಿದ್ದೇನಾದ್ರೂ ಇದೆಯಾ ನಿಮ್ಗೆ? ಆಕ್ಚುಲಿ ನಂಗೆ ಸರಿಗಮಪದಲ್ಲಿ ಆ ವಿಷಯ ಇರ್ಲಿಲ್ಲ. ಬಿಕಾಸ್ ನಾನು ಸೆಲೆಕ್ಟ್ ಆಗುವಾಗ ನನ್ನ ಅದೃಷ್ಟಕ್ಕೆ ನನ್ನನ್ನ VP ಸರ್ ಅವರೆಲ್ಲ ಸ್ಪೆಷಲ್ ಎಂಟರ್ಟೈನರ್ ಅಂತ ಸೆಲೆಕ್ಟ್ ಮಾಡಿದ್ರು. ಸೊ ಕಾಂಪಿಟೇಷನ್ ಗಿರ್ಲಿಲ್ಲ. ವಾರ ವಾರ ಎಂಟರ್ಟೈನ್ಮೆಂಟ್ ಕೊಡೋದು ನಾನು ಯಾವಾಗ್ಲೂ ವಾರ ವಾರ ಏನಾದ್ರೂ ಸ್ಪೆಷಲ್ ತರ್ತಾ ಇದ್ದೆ. ಸೊ ಎಲಿಮಿನೇಷನ್ ಭಯ ಸೊ ಫೈನಲ್ ತನಕ ನೀವು ಇರ್ತೀರಾ ಅನ್ನೋ ಗ್ಯಾರಂಟಿ ನಿಮ್ಗೆ ಇತ್ತಾ? ಹಾ ಹೌದು ಇತ್ತು. ಬಿಕಾಸ್ ಕಾಂಪಿಟೇಷನ್ಗೆ ನಾನು ಇರ್ಲಿಲ್ವಲ್ಲ, ಸ್ಪೆಷಲ್ ಎಂಟರ್ಟೈನರ್ ಆಗಿ ಸೆಲೆಕ್ಟ್ ಆಗಿದ್ದಕ್ಕಾಗಿ ಫೈನಲ್ ವರೆಗೆ ಇರ್ತೀನಿ ಅಂತ ಗೊತ್ತಿತ್ತು. ಸೊ ಫೈನಲ್ ಸ್ಟೇಜ್ ಅಂದ್ರೆ ಫಿನಾಲೆಯಲ್ಲಿ ರಮೇಶ್ ಅರವಿಂದ್ ಸರ್ ಅವ್ರ ಕಡೆಯಿಂದ ಆಟೋಗ್ರಾಫ್ ಅವ್ರು ತಗೊಂಡ್ರು. ಆಕ್ಚುಲಿ ಅದು ತುಂಬಾ ಒಂದು ಮರೆಯಲಾಗದ ಕ್ಷಣ ಅಂತ ಹೇಳ್ಬೋದು. ಆಮೇಲೆ ಅವ್ರ ಕಡೆಯಿಂದ ನಂಗೆ ಸ್ಪೆಷಲ್ ಎಂಟರ್ಟೈನರ್ ಟ್ರೋಫಿ ಕೂಡ ಸಿಕ್ತು. ಸೊ ತುಂಬಾನೇ ಖುಷಿ ಆಯ್ತು. ಸೊ ಇದೇ ಜಾನರ್ ಅಲ್ಲಿ ನಾವು ಹಿಂದಿ ರಿಯಾಲಿಟಿ ಶೋಗೂ ನೀವು ಹೋದ್ರಿ ಸರಿಗಮ ಆದ್ಮೇಲೆ. ಸೊ ಅಲ್ಲಿ ಮಾಮೂಲಿ ಎಲಿಮಿನೇಟ್ ಅದು ಇದು ಎಲ್ಲ ಫೇಸ್ ಮಾಡಿರ್ತೀರ. ಸೊ ಅಲ್ಲಿ ಹೆಂಗಿತ್ತು ಅಲ್ಲಿ? ಯಾಕಂದ್ರೆ ಲ್ಯಾಂಗ್ವೇಜ್ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ, ಝೋನ್ ಡಿಫ್ರೆಂಟ್ ಇದೆ. ಸೊ ನಮ್ಮೂರು ನಮ್ ಜನ ಆದ್ರೆ ಏನೋ ಓಕೆ. ಸೊ ಇದು ಹೆಂಗಿತ್ತು? ಸೊ ಅಲ್ಲಿ ಹಿಂದಿಯಿಂದ ಕಾಲ್ ಬಂತು ಆಡಿಷನ್ಸ್ ಕೊಡ್ತೀರಾ ಅಂತ. ಆಡಿಷನ್ ಕೊಟ್ಟೆ, ಅಲ್ಲೂ ಹೀಗೆ ಸೆಲೆಕ್ಟ್ ಆಗ್ತಾ ಹೋಯ್ತು. ಸೊ ಸೆಲೆಕ್ಟ್ ಆದ್ಮೇಲೆ ಅಲ್ಲಿ ತುಂಬಾನೇ ಅಂದ್ರೆ ನಾನು ತುಂಬಾ ಕಲ್ತಿದ್ದೀನಿ ಅಲ್ಲಿ ಎಲ್ಲರಿಂದ ಕೂಡ. ಅಂಡ್ ಸರಿಗಮಪದಲ್ಲಿ ಕನ್ನಡ ಸರಿಗಮಪದಲ್ಲಿ ಆಗಿರ್ಬೋದು, ಹಿಂದಿಯಲ್ಲಿ ಆಗಿರ್ಬೋದು, ನಾನು ತುಂಬಾ ಮ್ಯೂಸಿಕಲಿ ಹಾಗೆ ಎಲ್ಲ ಕಡೆಯಿಂದ ನಾನು ಕಲ್ತಿದ್ದೀನಿ ವಿಷಯಗಳನ್ನ. ಅಲ್ಲಿರೋ ಪ್ರತಿಯೊಬ್ಬರಿಂದ, ನನ್ನ ಜೊತೆ ಹಾಡ್ತಿದ್ದ ಕಂಟೆಸ್ಟೆಂಟ್ಸ್ ಇಂದ, ಜಡ್ಜಸ್ ಇಂದ, ಮೆಂಟರ್ಸ್ ಇಂದ, ಎಲ್ಲರಿಂದ ಕಲ್ತಿದ್ದೀನಿ. ಸೊ ಅಂದ್ರೆ ಅಲ್ಲಿಗೆ ಹೋದಾಗ ನಾನು ಸ್ವಲ್ಪ ರಿಫೈನ್ ಆಗಿದ್ದೀನಿ ಅಂತ ನಂಗೆ ಅನ್ನಿಸ್ತು. ಸೊ ಮಚ್ ಥ್ಯಾಂಕ್ಫುಲ್ ಆ ಪ್ಲಾಟ್ಫಾರ್ಮ್ಗೆ. ಹಾಗೆ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಈಗ ಅದು ಶೋ ಮುಗ್ದಿದೆ. ಸೊ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹಿಂದಿ ಬರ್ತಿರ್ಲಿಲ್ಲ ನೀವು ಹೇಳ್ದಾಗೆ. ಅಂದ್ರೆ ಹಂಗ ಅರ್ಥ ಆಗ್ತಿತ್ತು ಅವ್ರು ಏನ್ ಹೇಳ್ತಾರೆ ಅಂತ. ಬಟ್ ವಾಪಸ್ ರಿಪ್ಲೈ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂದ್ರೆ ಅಷ್ಟು ಫ್ಲೂಯೆಂಟ್ ಇರ್ಲಿಲ್ಲ ಹಿಂದಿ. ಅಲ್ಲಿ ಹೋಗೊಂದು 15 to 20 days ಅಲ್ಲಿ ಕಲ್ತ್ಕೊಂಡೆ. ಓನ್ಲಿ 20 days? ಹಾ. ಸೊ ಅಲ್ಲೆಲ್ಲ ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಜೊತೆ ಎಲ್ಲ ಹಿಂದಿಲೇ ಮಾತಾಡಕ್ ಟ್ರೈ ಮಾಡ್ತಾ ಇದ್ದೆ. ಏನ್ ತಪ್ಪಿದ್ರು ಅವ್ರು ಕರೆಕ್ಷನ್ ಮಾಡ್ತಾ ಇದ್ರು. ನೆಕ್ಸ್ಟ್ ಟೈಮ್ ಮಾತಾಡುವಾಗ ಅದನ್ನ ಕರೆಕ್ಷನ್ ಮಾಡ್ಕೊಂಡು ಒಂದು 20 days. ಸೊ ಎಲ್ಲೂ ನಿಮ್ಗೆ ಆ ಕಡೆಯವ್ರು ನೀವಲ್ಲ ಅನ್ನೋ ಝೋನ್ ಕ್ರಿಯೇಟ್ ಆಗೇ ಇಲ್ಲ? ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹಿಂದಿ ಎಲ್ಲಪ್ಪ ಹೇಗ್ ಮಾಡೋದಂತ ಅನ್ಸ್ಕೊಂಡಿದ್ದೆ. ಬಟ್ ನಂಗೊಂದಿತ್ತು ಹಿಂದಿ ಕಲಿಬಹುದು ನಾವು ಆರಾಮಾಗಿ. ಬಿಕಾಸ್ ನಮ್ಗೆ ಅರ್ಥ ಆಗ್ತಾ ಇತ್ತು ಮಾತಾಡೋದಷ್ಟೇ. ಹಾಡು ನಾನು ಮುಂಚೆಯಿಂದಾನೇ ಹೇಳ್ತಾ ಇದ್ದೆ ಶೋಸ್ ಅಲ್ಲಿ ಎಲ್ಲ ಹಿಂದಿ ಸಾಂಗ್ಸ್ ಹಾಡ್ತಾ ಇದ್ದೆ. ಬಟ್ ಮಾತಾಡಕ್ ಬರ್ತಾ ಇರ್ಲಿಲ್ಲ. ಸೊ ಅಲ್ಲಿ ಹೋಗಿ ಕಲ್ತ್ಕೊಂಡೆ. ಪಿಕಪ್ ಆಯ್ತು ನಂಗೆ. ಏನು ಆತರ ಅಂದ್ರೆ ಹಿಂದಿ ಎಲ್ಲ ನಂದು ಸ್ಟೇಟ್ ಅಲ್ಲ ಹೀಗ ಅನ್ಸ್ಲೇ ಇಲ್ಲ. ಓಕೆ. ಸೊ ಬೇಸಿಕಲಿ ಈ ಕನ್ನಡ ಮಾತ್ರ ಲ್ಯಾಂಗ್ವೇಜ್ ಬರೋರು ಟ್ರೈ ಮಾಡ್ಬೋದು ಅಂತೀರಾ? ಹಾ ಆರಾಮಾಗಿ ಟ್ರೈ ಮಾಡ್ಬೋದು. ಬಿಕಾಸ್ ಕನ್ನಡದಲ್ಲಿ ನಾವು ಮಾಡಿರ್ತೀವಿ, ಹಿಂದಿಯಲ್ಲಿ ನಮ್ಗೆ ಅಷ್ಟೊಂದು ಏನು ಕಷ್ಟ ಆಗಲ್ಲ. ಹೇಗೋ ಹಾಡ್ತಿರ್ತೀವಿ. ಮಾತಾಡೋದಲ್ಲಿ ನಮ್ಗೆ ಪಿಕಪ್ ಆಗುತ್ತೆ. ಲೈಕ್ ಅಲ್ಲೆಲ್ಲರೂ ನಾವು ಯಾರು ಕನ್ನಡ ಮಾತಾಡೋರು ಸಿಗಲ್ವಲ್ಲ. ಎಲ್ಲ ಹಿಂದಿಲಿ ಮಾತಾಡುವಾಗ ಅದೇ ಎನ್ವಿರಾನ್ಮೆಂಟ್ ಅಲ್ಲಿ ನಾವಿದ್ದಾಗ ನಮ್ಗೆ ಹಿಂದಿ ಬರುತ್ತೆ ಅಂತ. ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಅವ್ರಿಗೆ?
ನಂಗೆ ಕರೆಕ್ಟಾಗಿ ಮಾತಾಡಕ್ ಬರೋದು ಕನ್ನಡ, ಇಂಗ್ಲಿಷ್, ಹಿಂದಿ. ಸಾಂಗ್ಸು ಕನ್ನಡ, ಇಂಗ್ಲಿಷ್, ಹಿಂದಿ, ಮಲಯಾಳಂ, ತೆಲುಗು, ತಮಿಳ್, ತುಳು ಎಲ್ಲ ಹಾಡ್ತೀನಿ. ಸಾಂಗ್ಸು ಒಂದು 5-6 ಲ್ಯಾಂಗ್ವೇಜಸ್ ಅಲ್ಲಿ ಸೊ ಇವಾಗ ದಿಯಾ ಅವ್ರ ಬಾಯಲ್ಲೇ ಬಂತು ಇಷ್ಟು ಲ್ಯಾಂಗ್ವೇಜ್ ಸಾಂಗ್ ನನಗೆ ಬರುತ್ತೆ ಅಂತ. ಸೊ ಎರಡೆರಡು ಲೈನ್ ಹೇಳೋದಾದ್ರೆ? ಸೊ ನಾನು ಆಲ್ಬಮ್ ಸಾಂಗ್ಸ್ ಮಾಡಿದ್ದೀನಿ, ಸದ್ಯಕ್ಕೆ ನಂಗೆ ನೆನಪಿಲ್ಲ, ಬಟ್ ಕನ್ನಡ ಸಾಂಗ್ ಬೇಕಾದ್ರೆ ಹಾಡಿ. ಸೊ ನನ್ನ ಫೇವ್ರೇಟ್ ಸಿಂಗರ್ ಕನ್ನಡದಲ್ಲಿ SPB ಅವರು. ಸೊ ಅವ್ರದ್ದೊಂದು ಸಾಂಗ್ ನಂದು ಯಾವಾಗ್ಲೂ ಫೇವ್ರೇಟ್ ಕನ್ನಡದಲ್ಲಿ. ಸೊ ಕನ್ನಡದ ಮೇಲೆ ಇದೆ, ಕನ್ನಡದ ಮಣ್ಣನ್ನು ಮರಿಬಾರ್ದು ಅಂತ. ಸೊ ಆ ಸಾಂಗ್ ಹಾಡಕ್ಕೆ ಇಷ್ಟ. ಕನ್ನಡ ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು, ಕೆಡಿಸದಿರು ಈ ಹೆಸರ, ಈ ಹೆಸರ, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸೂಪರ್. ಇವಾಗ ಈ ಸಾಂಗ್ ಹಾಡಿದ್ಮೇಲೆ ನನ್ಗೊಂದು ಕ್ವಶನ್ ಬಂದಿದೆ. ಸೊ ದಿವ್ಯಾ ಅವರು ಒಂದ್ ಊರಲ್ಲಿ ಇರೋದಂತಿಲ್ಲ, ಮಲ್ಟಿಪಲ್ ಜರ್ನಿ ಮಾಡ್ತಾನೆ ಇರ್ತೀರಾ. ವೆದರ್ ಚೇಂಜ್ ಆಗುತ್ತೆ, ಫುಡ್ ಚೇಂಜ್ ಆಗುತ್ತೆ. ಸೊ ನಿಮ್ಮ ವಾಯ್ಸ್ ನ ನೀವು ಕಾಪಾಡ್ಕೋಬೇಕಂತಂದ್ರೆ ಒಂದು ಸ್ಪೆಷಲ್ ಯಾವ್ದೋ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದೀರಾ ಅಂತ ಹೇಳ್ಬೋದಲ್ಲ, ಅದೇನದು ಸೀಕ್ರೆಟ್? ಆತರ ನಾನು ಅಂದ್ರೆ ಫುಡ್ ಅಲ್ಲಿ ವೇರಿ ಆಗ್ತಾನೆ ಇರುತ್ತೆ ನಾವು ಜರ್ನಿ ಮಾಡುವಾಗ. ಬಟ್ ನಾನು ಫುಡ್ ಅಲ್ಲಿ ಈ ತರ ತಿನ್ನಲ್ಲ, ಆ ತರ ತಿನ್ನಲ್ಲ ಅಂತ ಅಷ್ಟೊಂದು ರಿಸ್ಟ್ರಿಕ್ಷನ್ ಮಾಡಲ್ಲ. ಬಟ್ ತುಂಬಾ ಆಯಿಲಿ ಇದ್ರೆ ತಿನ್ನಲ್ಲ ಅಷ್ಟೇ. ಬಟ್ ಏನು ಸೀಕ್ರೆಟ್ ಅಂತ ಏನಿಲ್ಲ. ಅಮ್ಮಂದು ಮತ್ತೆ ನಿಮ್ದು ಏನೋ ಒಂದು ಸೀಕ್ರೆಟ್ ಇದ್ದೇ ಇರುತ್ತಲ್ಲ. ಸೊ ಈ ಡೈಲಿ ಇದೊಂದು ರುಟೀನ್ ಮಾಡ್ಬೇಕು, ಯಾವ್ದೋ ಒಂದು ಕಷಾಯನೋ ಯಾವ್ದೋ ಒಂದು ಹಾಟ್ ವಾಟರ್ ಸಮಥಿಂಗ್ ಅಂತ ಏನಾದ್ರು? ಅದು ಬೇರೆ ಬೇರೆ ಕಡೆ ಜರ್ನಿ ಮಾಡಿದಾಗ ಹಾಟ್ ವಾಟರ್ ಯಾವಾಗ್ಲೂ ಯೂಸ್ ಮಾಡ್ತೀವಿ, ಬಿಕಾಸ್ ಅಲ್ಲಿ ವಾಟರ್ ಚೇಂಜ್ ಆಗ್ತಾ ಇರುತ್ತಲ್ಲ. ಸೊ ಹಾಟ್ ವಾಟರ್ ಇದ್ರೆ ನಮ್ ವಾಯ್ಸ್ ಆರಾಮಾಗಿರುತ್ತೆ ಅಂತ. ಬಿಟ್ರೆ ಬೆಳಿಗ್ಗೆ ಸಂಜೆ ರಿಯಾಜ್ ಮಾಡ್ತೀನಿ. ಬಟ್ ಆತರ ಸೀಕ್ರೆಟ್ ಆಗಿ ಏನೋ ಒಂದು ಮದ್ದು ಅಂತ ಏನೋ ಯೂಸ್ ಮಾಡಲ್ಲ. ತುಂಬಾ ಆಯಿಲಿ ಇದ್ರೆ ತಿನ್ನಲ್ಲ. ಐಸ್ ಕ್ರೀಮ್ಸು ತಿಂತೀನಿ, ಅಷ್ಟೊಂದೇನು ರಿಸ್ಟ್ರಿಕ್ಟ್ ಮಾಡಲ್ಲ. ಸೊ ಆಯಿಲಿ ತುಂಬಾ ಇದ್ದಾಗ ಬೇರೆ ಬೇರೆ ಆಯಿಲ್ ಎಲ್ಲ ಯೂಸ್ ಮಾಡಿರ್ತಾರೆ, ಸೊ ಅದನ್ನು ತಿನ್ನಲ್ಲ. ಬಿಟ್ರೆ ಎಲ್ಲ ನಾರ್ಮಲ್ ಆಗಿರ್ತೀನಿ, ಅಷ್ಟೊಂದೇನು ಸೀಕ್ರೆಟ್ ಏನು ಯೂಸ್ ಮಾಡಲ್ಲ. ದಿಯಾ ಅವರು ಯಾವ್ದೋ ಒಂದು ಸ್ಟೇಜಿಗೆ ಹತ್ತುವಾಗ ಲಿಟಲ್ ಭಯ, ಇನ್ಸೆಕ್ಯೂರ್ ಫೀಲ್ ಆಗಿರೋದು ಯಾವ ಸ್ಟೇಜ್ ಅಲ್ಲಿ? ಆಕ್ಚುಲಿ ನಂಗೆ ಚಿಕ್ಕವಳಿದ್ದಾಗಿಂದನು ಸ್ಟೇಜಸ್ ಅಂದ್ರೆ ಭಯ ಅನ್ನೋದಕ್ಕಿಂತ ಜಾಸ್ತಿ ಅಲ್ಲಿ ಹೋದಾಗ ನಂಗೆ ಡಬಲ್ ಖುಷಿಯಾಗಿರುತ್ತೆ. ಆಡಿಯನ್ಸ್ ನಮ್ಗೆ ಎನರ್ಜಿ ಕೊಡ್ತಾ ಇರ್ತಾರಲ್ಲ, ಸೊ ಅವ್ರ ಚಪ್ಪಾಳೆ ಕೇಳಿದಾಗ ನಮ್ಗೆ ಇನ್ನಷ್ಟು ಉತ್ಸಾಹ ಬರುತ್ತೆ, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಇನ್ನೂ ಒಳ್ಳೊಳ್ಳೆ ಸಾಂಗ್ಸ್ ತರಬೇಕು ಅಂತ. ಬಟ್ ಹೀಗೆ ನರ್ವಸ್ ಆಗಿ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅದು ತುಂಬಾ ಜನಕ್ಕೆ ಆಗುತ್ತೆ. ಬಟ್ ನಂಗೆ ಸ್ಟೇಜ್ ಅಂದ್ರೆ ಇನ್ನೂ ಖುಷಿ. ನನ್ಗೆ ನಾರ್ಮಲ್ ಆಗಿರೋದಕ್ಕಿಂತ ಸ್ಟೇಜ್ ಅಲ್ಲಿ ಇದ್ದಾಗ ನಾನು ಇನ್ನೂ ಖುಷಿಯಾಗಿರ್ತೀನಿ. ಯಾವತ್ತು ಭಯ ಆಗಿರೋದೇ ಇಲ್ಲ ಒಂದ್ ಸ್ಟೇಜ್ ಅಲ್ಲಿ? ಭಯ ಅಂತ ಆಗಿಲ್ಲ, ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಆಗಿದೆ ಬಿಟ್ರೆ ಭಯ. ಮೇ ಬಿ ರಮೇಶ್ ಸರ್ ನಿಮ್ದು ಆಟೋಗ್ರಾಫ್ ಕೇಳಿದ ಟೈಮ್ ಅಲ್ಲಿ ಲಿಟಲ್ ಬಿಟ್ ಕನ್ಫ್ಯೂಸ್ ಫೀಲ್ ಇತ್ತು ಅಲ್ವಾ? ಅದು ಬಿಕಾಸ್ ಅವ್ರು ಅಷ್ಟು ದೊಡ್ಡ ಕಲಾವಿದರಾದ್ರೂ ಅವರು ನನ್ನ ಜೊತೆ ಕೆಳಗಡೆ ಕೂತ್ಕೊಂಡು ಆಟೋಗ್ರಾಫ್ ಕೇಳುವಾಗ ನನ್ಗೆ ಶಾಕ್ ಆಯ್ತು, ಓ ಹೀಗಾಗ್ತಾ ಇದೆಯಾ ಅಂತ. ಸೊ ಒಂದೊಳ್ಳೆ ಆಫ್ಟರ್ ಸರಿಗಮ ಊರಿನ ಒಂದು ರೆಸ್ಪಾನ್ಸ್ ಎಲ್ಲ ಹಿಂಗಿತ್ತು ದಿಯಾ ಅವ್ರೆ? ಸೊ ಅವರೆಲ್ಲರೂ ನನ್ನ ಜೊತೆ ಒಂದು ನಾರ್ಮಲ್ ಆಗಿ ನೋಡಿದ್ರು ನನ್ನ. ಬಟ್ ಸರಿಗಮಪಕ್ಕೆ ಹೋಗಿ ಬಂದ್ಮೇಲೆ ಎಲ್ಲರೂ ಸರಿಗಮಪದಲ್ಲಿ ಇದ್ದಾಗಲೇ ಎಲ್ಲರೂ ಕಾಲ್ ಮಾಡಿ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಪಿಸೋಡ್ಸ್ ಅಂತ. ಸರಿಗಮಪ ಮುಗಿದು ನಾನು ಊರಿಗೆ ಹೋದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ಎಲ್ಲರೂ ತುಂಬಾ ಪ್ರೀತಿಯಿಂದ ಓ ನಮ್ ದಿಯಾ ಬಂದ್ರು ಅಂತ. ಸೊ ತುಂಬಾ ಖುಷಿ ಇತ್ತು ಅವರೆಲ್ಲರ ಮುಖದಲ್ಲಿ. ತುಂಬಾ ಅಂದ್ರೆ ಅವ್ರನ್ನ ನೋಡಿ ನನ್ಗೆ ಖುಷಿ ಆಗ್ತಾ ಇತ್ತು, ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಸರಿಗಮ ವೇದಿಕೆ ನಿಮ್ಗೆ ಏನೋ ಒಂದು ಸ್ಪೆಷಲ್ ಆಗಿ ಕಲ್ಸ್ಕೊಟ್ಟಿದೆ ಅಂತಂದ್ರೆ ಅದೇನು? ಯಾಕಂದ್ರೆ ಅದಕ್ಕಿಂತ ಮುಂಚೆ ದಿಯಾ ಅವರು ಒಬ್ರು ಸಿಂಗರ್ ಆಗಿದ್ರು. ಸೊ ಸರಿಗಮ ವೇದಿಕೆ ಅಂತ ಅಂದಾಗ ಎಂಟೈರ್ ಒಂದು ಎಂಟರ್ಟೈನ್ಮೆಂಟ್ ಪೌಚೆ ಬೇಕು ಅಲ್ಲಿಗೆ. ಸೊ ಆಕ್ಟಿಂಗ್ ಆಗ್ಲಿ, ಡ್ಯಾನ್ಸಿಂಗ್ ಆಗ್ಲಿ ಎಲ್ಲನೂ ಬೇಕು. ಸೊ ಸ್ಪೆಷಲ್ ಆಗಿ ಸರಿಗಮ ವೇದಿಕೆಗೆ ನೀವು ಕಲ್ತಿರೋದು ಅಂತ ಅಂದ್ರೆ ಅದೇನು? ಸೊ ನಾನು
ಇವು ಯಾವುದೋ ಒಂದು ವಿಷಯನ ಸರಿಗಮಪದಿಂದ ಕಲ್ತಿದ್ದೀನಿ ಅಂತ ಹೇಳಲ್ಲ, ಬಿಕಾಸ್ ಎಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್ ನಂಗೆ ಸರಿಗಮಪ ವೇದಿಕೆಯಿಂದ ಆಗಿದೆ. ಮ್ಯೂಸಿಕಲ್ಲೂ ಕೂಡ ನನಗೆ ಮೆಂಟ್ರಿ ನಂದಿತಾ ಮೇಡಮ್ ಅವ್ರು ಮಾಡ್ತಿದ್ರು. ಸೊ ಆ ಮ್ಯೂಸಿಕಲ್ಲೂ ಕೂಡ ನಾನು ತುಂಬ ಕಲ್ತಿದ್ದೀನಿ. ಸೊ ಆಮೇಲೆ ಎಂಟರ್ಟೈನ್ಮೆಂಟಿಗಾಗಿರ್ಬೋದು, ನಾನು ಆ್ಯಕ್ಟಿಂಗ್ ಮಾಡೋದು ಇನ್ನು ಡೆವಲಪ್ ಆಯಿತು. ಮತ್ತು ಕ್ಯಾಮ್ರಾ ಫೇಸ್ ಮಾಡೋದು ಗೊತ್ತಾಯಿತು ನನಗೆ, ಹಾಗೆ ಕ್ರೌಡ್ ಫೇಸ್ ಮಾಡೋದು ಗೊತ್ತಾಯಿತು, ದೊಡ್ಡ ದೊಡ್ಡ ಸ್ಟೇಜನ್ನು ಹತ್ತಿ ಅಲ್ಲಿ ಪರ್ಫಾರ್ಮ್ ಮಾಡೋದು ಗೊತ್ತಾಯಿತು. ಸೊ ಪ್ರತಿಯೊಂದು ವಿಷಯನೂ, ಎಲ್ಲ ವಿಷಯ, ನಾನು ಸಾಹಿತ್ಯ ಬರೆಯೋದಾಗಿರ್ಬೋದು, ಎಲ್ಲದು ಅಲ್ಲಿ ಸ್ಟಾರ್ಸ್ ಬರ್ತಾ ಇದ್ರು, ಅವರಿಗೆ ಸಾಹಿತ್ಯ ಬರಿತಾ ಇದ್ದೆ, ಅವಾಗೇನೋ ಕಲಿತಾ ಇದ್ದೆ ಅವರಿಂದ. ಸೊ ಎಲ್ಲ ವಿಷಯದಲ್ಲೂ ನಾನು ಕಲ್ತಿದ್ದೀನಿ ಸರಿಗಮಪ ಇಂದ. ಸೊ ಥ್ಯಾಂಕ್ಫುಲ್. ಸಾಹಿತ್ಯ ಅಂತ ಬಂದಾಗ ಮೇಯ್ನ್ ಆಗಿ ಯಾರ ಹೆಲ್ಪ್ ತಗೊಳಕ್ ಇಷ್ಟಪಡ್ತೀರಾ ನೀವು? ಸೊ ಸಾಹಿತ್ಯ ಅಂತ ಬಂದಾಗ ನನಗೆ ನಮ್ಮ ಅಮ್ಮ ಅವರು ಹೆಲ್ಪ್ ಮಾಡ್ತಾರೆ. ಸೊ ಅವರು ನಾನು ಇಬ್ರು ಕುತ್ಕೊಂಡು ಲಿರಿಕ್ಸ್ ಬರಿತೀವಿ, ಫುಲ್ ಫಾರ್ಮ್ ಆಗಿರ್ಬೋದು, ಅಥವಾ ನಾವು ಯಾವುದೋ ಸಾಂಗ್ ಬರಿತೀವಿ, ಎಲ್ಲ ಅವ್ರು ನಂಗೆ ಹೆಲ್ಪ್ ಮಾಡ್ತಾರೆ. ಸೊ ಅವ್ರ ಜೊತೆ ಕುತ್ಕೊಂಡು ನಾನು ಲಿರಿಕ್ಸ್ ಬರಿತೀನಿ. ಸೊ ನಿಮ್ಮ ಅಮ್ಮನ ಬಗ್ಗೆ ಒಂದ್ ಸ್ವಲ್ಪ, ಆವಾಗಿಂದ ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ರು, ಸೊ ಅಮ್ಮನ ಬಗ್ಗೆ ಕೇಳಬೇಕು ಅಂತ ನನಗೆ ಇಂಟ್ರೆಸ್ಟ್. ಸೊ ನಿಮ್ದೊಂದು ರೂಟ್ ಮ್ಯಾಪ್ ಅಂದ್ರೆ ಅದು ಅಮ್ಮ ಅಂತ ಹೇಳ್ಬೋದು. ಸೊ ಅಮ್ಮನ ಟ್ಯಾಲೆಂಟ್ ಏನೇನಿದೆ ಅವ್ರೆ? ಅಮ್ಮ ಆ್ಯಕ್ಚುಲಿ ಅವರು ಯಾವಾಗಲೂ ಲಿರಿಕ್ಸ್ ಆಗಿರ್ಬೋದು, ನಾನು ಏನೇ ಎಂಟರ್ಟೈನ್ಮೆಂಟಲ್ಲಿ ಕೊಡ್ತಾ ಇದ್ದೆ ಎಲ್ಲದಕ್ಕೂ ಅವರು ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ರು ಮತ್ತು ನನ್ನ ಟ್ರೈನ್ ಮಾಡ್ತಾ ಇದ್ರು. ಸೊ ಅವ್ರು ಆ್ಯಕ್ಚುಲಿ ಅಮ್ಮ ಆಗಿರ್ಬೋದು ಮತ್ತು ಅಪ್ಪ ಕೂಡ ಎಲ್ಲ ಅಂದರೆ ಹಗಲು ರಾತ್ರಿ ಅಂತ ನೋಡಿದೆ ನಂಗಾಗಿ ಅವರು ಶ್ರಮಿಸ್ತಾ ಇರ್ತಾರೆ. ಸೊ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಸರಿಗಮಪಕ್ಕೆ ಹೋಗೋಕ್ಕಾಯ್ತು ಅಥವಾ ಇವತ್ತು ಸಿಂಗರ್ ಆಗೋಕ್ಕಾಯ್ತು. ಸೊ ಅವ್ರ ಸಪೋರ್ಟಿಂದ ಅವರೇ, ಅಂದರೆ ನಾನು ಏನು ಮಾಡಿದ್ದೀನಿ, ಏನು ಈಗ ಒಂಚೂರು ನಾನೇನು ಹಾಡ್ತಾ ಇದ್ದೀನಿ, ಅದೇನು ಮಾಡ್ತಾ ಇದ್ದೀನಿ, ಅದಕ್ಕೆಲ್ಲ ಮೇನ್ ಸಪೋರ್ಟ್ ಸಿಸ್ಟಮ್, ಮೇನ್ ಬ್ಯಾಕ್ ಬೋನ್ ಅಂದರೆ ನನ್ನ ಪೇರೆಂಟ್ಸ್, ಅಮ್ಮ ಅಪ್ಪ ಅಂತ ಹೇಳಿ. ಸೊ ಪೇರೆಂಟ್ಸ್ ಬಿಟ್ಟು ಇನ್ನೊಬ್ರು ನಿಮ್ಗೆ ರೋಲ್ ಮಾಡೆಲ್ ಅಂತ ಅಂದ್ರೆ, ಇವರಿಲ್ಲ ಅಂದ್ರೆ ನಾನು ಇರ್ತಿರ್ಲಿಲ್ಲ ಅಂತಂದ್ರೆ ಅದು ಯಾರನ್ನ ಚೂಸ್ ಮಾಡಕ್ ಇಷ್ಟಪಡ್ತೀರಿ? ಸೊ ಅದು ನಾನು ಎಲ್ಲ ಕಡೆ ರೋಲ್ ಮಾಡೆಲ್ ಅಂತ ಬಂದಾಗ ನಾನು ಹೇಳಿರ್ತೀನಿ. ಸೊ ನನ್ನ ಅಕ್ಕ ದಿಶಾ ಹೆಗ್ಡೆ. ಸೊ ಆ್ಯಕ್ಚುಲಿ ಅವಳಿಂದಾನೇ ನಾನು ಇನ್ಸ್ಪೈರ್ ಆಗಿ ನಾನು ಇದನ್ನ ಇನಿಷಿಯೇಟ್ ಮಾಡೋಕೆ ಅವಳೇ ಕಾರಣ. ಸೊ ಅವಳು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ಲು, ಮನೇಲಿ ಹಾಡ್ತಾ ಇದ್ಲು. ಅವಳನ್ನ ನೋಡಿ ನಾನು ಅವಳು ಏನು ಹಾಡ್ತಾ ಇದ್ಲು ಅದನ್ನೇ ನಾನು ಹಾಡ್ತಾ ಇದ್ದೆ. ಅಂದ್ರೆ ಅವಳಿಂದಾನೇ ನಾನು ಎಲ್ಲದಕ್ಕೂ ಇನ್ಸ್ಪೈರ್. ಸೊ ಅವಾಗ ನೀವು ಕ್ಲಾಸ್ಗೆ ಹೋಗ್ತಾ ಇರ್ಲಿಲ್ಲ? ಇಲ್ಲ. ಸೊ ಅವ್ರು ಹಾಡ್ತಾ ಇದ್ರು, ಅದನ್ನ ನೋಡಿ ನಾನು ಹಾಡಕ್ ಶುರು ಮಾಡಿದಾಗ ಅಪ್ಪ ಅಮ್ಮ ಇವಳು ಹಾಡ್ತಾಳೆ, ಇವಳಿಗೂ ಹಾಡಕ್ ಆಗುತ್ತೆ ಅಂತ ಹೇಳಿ ಮ್ಯೂಸಿಕ್ ಕ್ಲಾಸ್ಗೆ ಜಾಯಿನ್. ಸೊ ಇಮಿಡಿಯೇಟ್ಲಿ ನಿಮ್ಮನ್ನ ಇಲ್ಲಿ ಕ್ಲಾಸಿಗೆ ಜಾಯಿನ್ ಮಾಡಿಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾದ್ಮೇಲೆ ಜಾಯಿನ್ ಮಾಡಿದ್ರು ಅಲ್ವಾ? ಸೊ ನಾನ್ ತುಂಬಾ ಚಿಕ್ಕವಳಿದ್ದೆ ಅವಾಗ. ಲೈಕ್ ನಾನು ಅಷ್ಟು ಸ್ಪಷ್ಟವಾಗಿ ಉಚ್ಚಾರ ಕೂಡ ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟು ಚಿಕ್ಕವಳಿದ್ದೆ. ಅವಾಗ್ಲೇ ಅಕ್ಕ ಮ್ಯೂಸಿಕ್ ಕ್ಲಾಸ್ ಮುಂಚೆಯಿಂದಾನೇ ಹೋಗ್ತಾ ಇದ್ಲು. ಅವಳು ಹಾಡೋದ್ ನೋಡಿ ನಾನು ಅವಾಗ್ಲೇ ಅವಳ ಜೊತೆ ವಾಯ್ಸ್ನ ಜಾಯಿನ್ ಮಾಡಿ ಅವಳ ಜೊತೆನೇ ಹಾಡ್ತಾ ಇದ್ದೆ. ಸೊ ಅವಾಗ ಇವಳನ್ನು ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಮಾಡಿಸ್ಬೋದು ಅಂತ ಒಂದು ಅಪ್ಪ ಅಮ್ಮ ಅನ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ದಿಯಾ ಅವ್ರು ಇವಾಗ ಸಿಂಗರ್ ಆಗಿ ಲೈಫ್ ಮುಂದುವರಿಸ್ಬೇಕು ಅಂತಿದ್ದೀರಾ, ಆಕ್ಟರ್ ಆಗಿ ಮುಂದುವರಿಸ್ಬೇಕಂತ ಇದ್ದೀರಾ, ಅಲ್ಲ ಸಾಹಿತ್ಯದ ಕಡೆ ಫೋಕಸ್ ಮಾಡ್ಬೇಕಂತಿದ್ದೀರಾ? ಸೊ ಯಾವ್ದು ಮೇನ್ ಥೀಮ್? ಸೊ ನಂಗೆ ದೊಡ್ಡವಳಾದ್ಮೇಲೆ ನಾನು ಯಾವಾಗ್ಲೂ ಹೇಳ್ತೀನಿ, ನಾನು ಆಲ್ ರೌಂಡರ್ ಆಗ್ಬೇಕು ಅಂತ, ಪ್ರೊಫೆಷನಲಿ ಜಡ್ಜ್ ಆಗ್ಬೇಕು ಅಂತ, ಕೋರ್ಟ್ ಜಡ್ಜ್ ಆಗ್ಬೇಕು, ಜೊತೆಗೆ ಆಲ್ ರೌಂಡರ್ ಆಗ್ಬೇಕು ಅಂತ, ಸಿಂಗರ್, ಆಕ್ಟರ್, ಆಂಕರ್, ಸಿಂಗಿಂಗ್ ಜೊತೆಗೆ ಆಕ್ಟರ್, ಆಂಕರ್ ಎಲ್ಲಾನು ಆಗ್ಬೇಕು ಅಂತ. ಸೊ ಆಕ್ಟಿಂಗ್ ವೈಸ್ ಬಂದಾಗ ಯಾವ್ದಾದ್ರು ಸೈನ್ ಮಾಡಿದ್ದೀರಾ? ಶೋಧ ಹಿಂಗಿತ್ತು, ಶೋಧ ಟೀಮ್ ಹಿಂಗೆ ನಿಮ್ಗೆ ಜರ್ನಿ ಶುರುವಾಯ್ತು? ಸೊ ನಾನು ಮುಂಚೆ ಆಲ್ಬಮ್ ಸಾಂಗ್ಸ್ ಅಲ್ಲೆಲ್ಲ ಆಕ್ಟ್ ಮಾಡಿದ್ದೆ, ಶಾರ್ಟ್ ಮೂವೀಸ್, ಆಲ್ಬಮ್ ಸಾಂಗ್ಸ್ ಎಲ್ಲ. ಬಟ್ ವೆಬ್ ಸೀರೀಸ್ ಅಂತ ಆಕ್ಟ್ ಮಾಡಿದ್ದು ಇದೆ ಫಸ್ಟ್ ನಾನು, ಶೋಧ. ಸೊ ಇದು ZEE5 ಅವ್ರದ್ದು KRG ಸ್ಟುಡಿಯೋಸ್ ಕಡೆಯಿಂದ ಬಂದಿದ್ದು. ತುಂಬಾ ಚೆನ್ನಾಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್. ಅಂದ್ರೆ ಸೀನಿಯರ್ ಆರ್ಟಿಸ್ಟ್ ಜೊತೆ, ಅಂದ್ರೆ ಅರುಣ್ ಸಾಗರ್ ಸರ್, ಹಾಗೆ ಪವನ್ ಕುಮಾರ್ ಸರ್ ಅವರು, ಸಿರಿ ಅಕ್ಕ, ಅನುಷಾ ಅಕ್ಕ, ಅವರೆಲ್ಲರ ಜೊತೆ ಆಕ್ಟಿಂಗ್ ಮಾಡಿದ್ದು. ಸೊ ಅವರಿಂದ ಕೂಡ ಕಲ್ತಿದ್ದೀನಿ. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅವ್ರ ಜೊತೆ ಆಕ್ಟ್ ಮಾಡಕ್ ನಂಗೂ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ಶೋಧ ಅನ್ನೋದು ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸು. ಸೊ ತುಂಬಾನೇ ಚೆನ್ನಾಗಿದೆ ಥೀಮು ಎಲ್ಲಾನು ಕೂಡ. ಸೊ ಆ ವೆಬ್ ಸೀರೀಸ್ ಅಲ್ಲಿ ಆಕ್ಟ್ ಮಾಡಿದೆ, ತುಂಬಾ ಖುಷಿ ಇದೆ. ಮತ್ತೆ ಶೋಧ ಅಂತ ಬಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಮಡಿಕೇರಿಲಿ ಶೂಟ್ ಮಾಡಿದ್ವಿ, ಅಲ್ಲೆಲ್ಲ ನೋಡಿದೆ. ಸೊ ತುಂಬಾ ಚೆನ್ನಾಗಿತ್ತು ಅದ್ರದ್ದು. ಅಂದ್ರೆ ಅದು ಪ್ರತಿದಿನ ಶೂಟ್ ಮಾಡಿದ್ ಕೂಡ, ಅಂದ್ರೆ ಇಷ್ಟು ಬೇಗ ಶೂಟ್ ಹೋಗ್ಬಿಡ್ತಂದ್ರೆ ಗೊತ್ತಾಗೇ ಇಲ್ಲ ನಾವು ಅಷ್ಟು ದಿನ ಶೂಟ್ ಮಾಡಿದ್ವಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಶೂಟ್ ಟೈಮ್. ಫರ್ದರ್ ಯಾವ ಮೂವಿಯಲ್ಲಿ ದಿಯಾ ಅವ್ರನ್ನ ನಾವು ನೋಡಬಹುದು? ಸೊ ಈಗ ಸದ್ಯಕ್ಕೆ ಮೂವೀಸ್ ಅಥವಾ ಆಕ್ಟಿಂಗ್ ಅಲ್ಲಿ ನಾನು ಯಾವ್ದು ಸ್ಟಾರ್ಟ್ ಮಾಡ್ತಾ ಇಲ್ಲ, ಮುಂದೆ ನೋಡ್ಬೇಕು. ಈಗ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದಿಷ್ಟು ಆಲ್ಬಮ್ ಸಾಂಗ್ಸ್ ಬರ್ತಾ ಇದೆ ನಂದು. ಸೊ
ವೆಬ್ ಸೀರೀಸ್ ಅಥವಾ ಮೂವಿ ಅನ್ನೋದಕ್ಕೆ ಈಗ ಸದ್ಯ ಏನೂ ಇಲ್ಲ, ನೋಡೋಣ ಯಾವ್ದಾದ್ರು. ಅದನ್ನು ಸೀಕ್ರೆಟ್ ಅಲ್ಲಿ ಇರ್ತಾ ಇದ್ದೀರಾ ಅಲ್ಲ? ಹಾಗೇನಿಲ್ಲ, ಬಟ್ ಈಗ ಸದ್ಯದಲ್ಲಿ ಯಾವ್ದು ಪ್ಲಾನ್ಸ್ ಇಲ್ಲ. Okay. ನೋಡೋಣ ಮುಂದೆ ಮಾಡ್ಬೇಕು, ನೋಡೋಣ. ಅಲ್ಲ, ಸರಿಗಮ ಮುಗ್ದ್ಮೇಲೆ ಇಮಿಡಿಯೇಟ್ಲಿ ಹಿಂದಿ ರಿಯಾಲಿಟಿ ಶೋ ಅಲ್ಲಿ ದಿಯಾ ಅವ್ರು ಇದಾರಾ, ಇದು ದಿಯಾ ಅಲ್ವಾ ಅಂತ ಒಂದ್ಸಲ ಪಿಕ್ ನ ಗ್ರಾಸ್ ಚೆಕ್ ಮಾಡುವಂತ ಮೂಮೆಂಟ್ ಅಲ್ಲಿ ನಾವೆಲ್ಲ ಇದ್ವಿ. ಸೊ ಇವಾಗ ಯಾವ್ದಾದ್ರು ಇನ್ನು ಹೊಸ ಸರ್ಪ್ರೈಸ್ ಕೊಡೋದ್ರಲ್ಲಿ ಇದ್ದೀರಾ, ಯಾವ್ದಾದ್ರು ಹೊಸ ರಿಯಾಲಿಟಿ ಶೋ? ಸೊ ರಿಯಾಲಿಟಿ ಶೋ ಏನ್ ಪ್ಲಾನ್ಸ್ ಇಲ್ಲ, ಬಿಕಾಸ್ ಒಂದು ಸ್ಟೇಟ್ ರಿಯಾಲಿಟಿ ಶೋ ಮಾಡಿದೆ, ಒಂದು ನ್ಯಾಷನಲ್ ಲೆವೆಲ್ ಮಾಡಿದೆ. ಸೊ ಇನ್ನು ರಿಯಾಲಿಟಿ ಶೋಸ್ ಪ್ಲಾನ್ಸ್ ಇಲ್ಲ. ಒಂದಿಷ್ಟು ಸಾಂಗ್ಸ್ ಬರ್ತಾ ಇದೆ ನಂದು, ಅಂದ್ರೆ ನಂಗೆ ಮೇನ್ ಆಗಿ ಮೂಲ ಜನಪದ ಗೀತೆಗಳು ತುಂಬಾ ಇಷ್ಟ. ಅದ್ರದ್ದು ಒಂದು 5 ಸಾಂಗ್ಸ್ ಬಂದಿದೆ, ನೆಕ್ಸ್ಟ್ ಬರ್ತಾ ಇದೆ ಇನ್ನು. ಸೊ ಅದ್ರದ್ದು ಆಲ್ಬಮ್ ಸಾಂಗ್ಸ್ ಎಲ್ಲ ತರ್ತಾ ಇದ್ದೀನಿ. ರಿಯಾಲಿಟಿ ಶೋಸ್ ಅಥವಾ ಮೂವಿ ಅಂತ ಸದ್ಯಕ್ಕೆ ಪ್ಲಾನ್ಸ್ ಇಲ್ಲ. ಹಾಗೆ ಪ್ರೈವೇಟ್ ಇವೆಂಟ್ಸ್ ಮಾಡ್ತಾ ಇದ್ದೀನಿ. ಹಾಗೆ ರಿಯಾಲಿಟಿ ಶೋಸ್ ಅಂತ ಬಂದ್ರೆ ಈಗ ನಾನು ಈಗ ಸೊ ಸ್ಟಡೀಸ್ಗೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು, ಹಾಗೆ ಕಲ್ಚರಲ್ ಆಕ್ಟಿವಿಟೀಸ್ಗೂ ಕೂಡ. ಸೊ ಸಮಯ ಕೂಡ ಸಾಲಲ್ಲ ನಂಗೊಂದು. ನಿಮ್ಗಿರೋ 24 hours ಮೇ ಬಿ ಮಕ್ಳು ಅಂತ ಬಂದಾಗ ನಿದ್ದೆನೂ ಚೆನ್ನಾಗ್ ಆಗ್ಲೇಬೇಕಲ್ವಾ? ಸೊ ಅದಕ್ಕೆ ಕೇಳಿದೆ. ಪೇರೆಂಟ್ಸ್ ತೀರಾ ಮಾಡಕ್ಕಾಗಲ್ಲ, ಸೊ ಈ ಶೋ ಮಾಡು ಆ ಶೋ ಮಾಡು ಅನ್ನೋದು ಯಾವ ಬರ್ಡನ್ ಇಲ್ಲ ನಿಮ್ಗೆ? ಇಲ್ಲ ಅವ್ರ ಹೇಗೆ ಅಂದ್ರೆ, ನೀನ್ ಕಂಫರ್ಟೇಬಲ್ ಇದೆಯಾ, ನಿಂಗೆ ಅದ್ ಮಾಡ್ಬೇಕು ಅಂತ ಇಷ್ಟ ಇದೆಯಾ, ಸೊ ಮಾಡು ಅಂತ. ಸೊ ಈಗ ಸದ್ಯಕ್ಕೆ ಆ ಥರ ಪ್ಲಾನ್ಸ್ ಇಲ್ಲ, ಬಟ್ ಆಲ್ಬಮ್ ಸಾಂಗ್ಸ್, ಪ್ರೈವೇಟ್ ಶೋಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆ ಎಜುಕೇಶನ್ ಕೂಡ ತಗೊಂಡು. ಸೊ ದಿಯಾ ಅವ್ರು ಹೇಳಿದ್ರಿ, ಯಾವುದೇ ಒಂದು ಡಿಸಿಷನ್, ಯಾವುದೋ ಒಂದು ಪ್ಲಾಟ್ಫಾರ್ಮ್, ಯಾವುದೋ ಒಂದು ಸ್ಟೇಜಿಗೆ ಹೋಗ್ಬೇಕು ಅಂತಂದ್ರೆ ಪೇರೆಂಟ್ಸ್ ನನ್ನ ಡಿಸಿಷನ್ಗೆ ಬಿಟ್ಬಿಡ್ತಾರೆ, ನಿನಗೆ ಬೇಕಾ ನೀನು ಹೋಗು ಅನ್ನೋ ವೇಯಲ್ಲಿ ಹೇಳ್ಬಿಡ್ತಾರೆ. ದೆನ್ ನಾನು ಥಿಂಕ್ ಮಾಡಿ ಮೂವ್ ಮಾಡ್ತೀನಿ ಅಂತ. ಸೊ ಒಂದು ಡಿಸಿಷನ್ ತಗೊಳ್ಳುವಷ್ಟು ಕೇಪೇಬಲ್ ಅಂತ ಅನ್ಸುತ್ತಾ ನಿಮಗೆ? ನೀವು ಐ ಥಿಂಕ್ ಅನ್ಸುತ್ತೆ, ಬಿಕಾಸ್ ಅಪ್ಪ ಅಮ್ಮನೂ ಯಾವತ್ತೂ ಫೋರ್ಸ್ ಮಾಡಿಲ್ಲ ಈ ಥರನೇ ಮಾಡು ಆ ಥರನೇ ಮಾಡು ಅಂತ. ನಿಂಗೆ ಹೆಂಗೆ ಅನ್ಸುತ್ತೆ ಅಂತ ಅವ್ರು ಕೇಳ್ತಾರೆ, ಬಟ್ ನಾನು ಓನ್ ಡಿಸಿಷನ್ ತಗೊಳ್ಳೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅವ್ರು ಸಜೆಸ್ಟ್ ಮಾಡ್ತಾರೆ. ಏನಾದರೂ ನನ್ನ ಡಿಸಿಷನ್ ರಾಂಗ್ ಇದ್ದರೆ ಅವ್ರು ಸಜೆಸ್ಟ್ ಮಾಡ್ತಾರೆ. ಇಲ್ಲಾಂದರೆ ಐ ಥಿಂಕ್ ನಾನು ಕಂಫರ್ಟೇಬಲ್ ಇದ್ದರೆ ಐ ಕ್ಯಾನ್ ಗೋ ಅಂತ ಹೇಳ್ತೀನಿ. ಸೊ ಅವರು ಅಂದರೆ ನಾನು ನಾರ್ಮಲಿ ನಾನು ಡಿಸಿಷನ್ ತಗೊಳಕ್ಕೆ ಅವ್ರು ನನ್ನ ಮೇಲೆ ಬಿಡ್ತಾರೆ. ಅಂದರೆ ಹೀಗೆ ಮಾಡಂತ ಅವ್ರು ಯಾವತ್ತೂ ಫೋರ್ಸ್ ಮಾಡಿಲ್ಲ. ಸೊ ಅವ್ರು ನನ್ನ ಮೇಲೆ ಬಿಟ್ಟಾಗ ನಾನೇನಾದರೂ ರಾಂಗಾಗಿ ಡಿಸಿಷನ್ ತಗೊಂಡ್ರೆ ಅವ್ರು ಸಜೆಸ್ಟ್ ಮಾಡ್ತಾರೆ, ಇಲ್ಲಾಂದರೆ ನಾನು ತಗೋತೀನಿ. ಸೊ ಯಾವುದೇ ಒಂದು ಸ್ಟೇಜಿಗೆ ನೀನು ಹೋಗಲೇಬೇಕು ಅನ್ನೋ ಪ್ರೆಷರ್ ಕೊಟ್ಟಿಲ್ಲ ಇದುವರೆಗೂ? ಇಲ್ಲ. ಯುವರ್ ವಿಶ್ ಓನ್ಲಿ. ಹಾಂ. ಸೊ ಆಗ್ಲೇ ಹೇಳಿದ್ರಿ ಫೋಕ್ ಸಾಂಗ್ಸ್ಗಳಾಗ್ಲಿ ತುಂಬಾ ಇಂಟ್ರೆಸ್ಟ್ ಅಂತ. ಸೊ ನಾನು ನಿಮ್ಮ ಬಾಯಲ್ಲಿ ಸೋಜುಗಾರ ಸಾಂಗ್ ಕೇಳಿದ್ದೆ. ಸೊ 2 ಲೈನ್ ಈಗ ಲೈವ್ ಆಗಿ ಕೇಳಬಹುದಾ? ಓ ಖಂಡಿತ. ಸೊ ಅದು ನಂದು ಒಂದು ಫೇವ್ರೇಟ್ ಸಾಂಗ್. ಎಲ್ಲರೂ ಆ್ಯಕ್ಚುಲಿ ತುಂಬ ವ್ಯೂಸ್ ಆಯಿತು, ಎಲ್ಲರೂ ತುಂಬ ಪ್ರೀತಿ ಕೊಟ್ಟರು ಆ ಸಾಂಗ್ಗೆ. ಸೊ ಮಾದೇವನ ಸಾಂಗ್. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದವನ ಪೂಜೆಗೆ ಬಂದು ಮಾದೇವ ನಿಂಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಮೇ ಬಿ ಈ ತರ ಹಾಡಿದ್ರೆ ಎಲ್ಲೋ ದೇವ್ರು ಪ್ರತ್ಯಕ್ಷ ಆಗ್ಲೋ ಬೇಡೋ ಅಂತ ಡೌಟ್ ಅಲ್ಲಿ ಇರ್ತಾರಲ್ಲ, ಮೇ ಬಿ ನೀವು ಹಾಡೋ ಭಕ್ತಿಗೆ ದೇವ್ರು ಪ್ರತ್ಯಕ್ಷ ಆಗ್ಬಿಡಬಹುದು. ಸೊ ದೇವ್ರನ್ನ ಯಾವ ತರ ನೀವು ಭಕ್ತಿ ಅಂತ ವಿಷಯಕ್ಕೆ ಬಂದಾಗ, ಸೊ ದೇವ್ರು ಅಂತ ಬಂದಾಗ ನಿಮ್ ಫೇವ್ರೆಟ್ ಗಾಡ್ ಯಾರು? ನನ್ನ ಫೇವ್ರೆಟ್ ಗಾಡ್ ಅಂದ್ರೆ ಗಣಪತಿ ಮತ್ತೆ ಕೃಷ್ಣ. ಸೊ
ಡಿವೋಷ್ನಲಿ ಅಂತ ಬಂದರೆ ನನಗೆ ಡಿವೋಷ್ನಲ್ ಸಾಂಗ್ಸ್, ನಂಗೆ ಫಿಲ್ಮ್ ಸಾಂಗ್ಸ್ ಎಷ್ಟು ಇಷ್ಟನೋ ಫೋಕ್ ಸಾಂಗ್ಸ್ ಅಥವಾ ಡಿವೋಷ್ನಲ್ ಸಾಂಗ್ಸು ನಂಗೆ ಅಷ್ಟೇ ಇಷ್ಟ. ಸೊ ಡೈಲಿ ನಾನು ಮನೇಲಿ ಸಂಜೆ ಆದ ತಕ್ಷಣ ಒಂದು 1/2 hour to 1 hour ನಾನು ದೇವ್ರ ಮುಂದೆ ಕೂತಿರ್ತೀನಿ, ಭಜನೆಗಳನ್ನ ಹಾಡ್ತೀನಿ, ಹಾಗೆ ಶ್ಲೋಕಗಳನ್ನು ಹೇಳ್ತೀನಿ, ಡೈಲಿ ಭಗವದ್ಗೀತೆ ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಸೊ ಡಿವೋಷ್ನಲಿನೂ ನಾನು. ಸೊ ಇವಾಗ ಸಂಜೆ ಹಿಂಗೆ ಭಗವದ್ಗೀತೆ ಹಾಡ್ತೀರಾ ಹಂಗೆ ಅಂತ ಅಂದ್ರಿ. ಸೊ ಈಗ ಮನೇಲೆ ನೀವು ಫ್ರೀ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಟೈಮ್ ಶೆಡ್ಯೂಲ್ ಹಿಂಗಿದೆ ಅವ್ರು ಮಾರ್ನಿಂಗ್ ಟು ನೈಟ್? ಸೊ ಮಾರ್ನಿಂಗ್ ಟು ನೈಟ್ ಶೆಡ್ಯೂಲ್ ಅಂತ ಕೇಳೋದಾದ್ರೆ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಒಂದೊಂದು ದಿನ ಲೇಟ್ ನೈಟ್ ಶೋಸ್ ಇರುತ್ತೆ, ಒಂದೊಂದು ದಿನ ಮಾರ್ನಿಂಗ್ ಶೋಸ್ ಇರುತ್ತೆ. ಸೊ ಡೈಲಿ ಇದೆ ಅಂತ ಫಾಲೋ ಮಾಡೋಕ್ಕಾಗಲ್ಲ. ಬಟ್ ಬೆಳಿಗ್ಗೆ ಮತ್ತು ಸಂಜೆ ರಿಯಾಜ್ ಮಾಡ್ತೀನಿ, ಅರ್ಧ ಗಂಟೆ ದೇವ್ರ ಮುಂದೆ ಕೂರ್ತೀನಿ. ಆ್ಯಂಡ್ ನಾನು ಡೈಲಿ ಸ್ಟಡೀಸ್ ಮಾತ್ರ ಬಿಡಲ್ಲ. ಡೈಲಿ ಒಂದಿಷ್ಟು ಟೈಮನ್ನ ನಾನು ಶೋಸಲ್ಲಿರಲಿ, ರೆಕಾರ್ಡಿಂಗ್ಸಲ್ಲಿರಲಿ, ಎಲ್ಲೇ ಇದ್ದರೂ, ಅಥವಾ ನಾನು ಆರಾಮಾಗಿದ್ರೆ ಸ್ಕೂಲ್ಗೆ ಹೋಗ್ತೀನಿ. ಸೊ ನಾನು ಸ್ಟಡೀಸ್ಗೆ ಅಂತ ಒಂದಿಷ್ಟು ಟೈಮನ್ನು ಕೊಡ್ತೀನಿ. ಆಮೇಲೆ ಟೈಮಲ್ಲಿ ನಾನು ಫ್ರೀ ಆಗಿ ಉಳಿದ್ರೆ ಕ್ರಾಫ್ಟ್ಸ್ ಮಾಡ್ತೀನಿ, ಹಾಗೆ ಒಂದಿಷ್ಟು ಆಟ ಆಡ್ತೀನಿ, ಬಿಟ್ಟರೆ ಹೊಸ ಸಾಂಗ್ಸ್ ಕಲಿತೀನಿ. ಸೊ ಹೀಗೆ ನಡೀತಾ ಇರುತ್ತೆ. ಅವ್ರ ಕ್ಲೋಸ್ ಫ್ರೆಂಡ್ ಯಾರು? ಕ್ಲೋಸ್ ಫ್ರೆಂಡ್ ಅಂದ್ರೆ ನನ್ನ ಅಕ್ಕ ಅಂತ ಹೇಳ್ತೀನಿ. ಬಿಕಾಸ್ ನಾನು ಅಕ್ಕ ತಂಗಿ ಅಂತರ ಯಾವಾಗ್ಲೂ ಇದ್ರೆ ಎಲ್ಲರ ಕಿತ್ತಾಡ್ಕೊಂಡು ಜಗಳ ಅದು ಆಬ್ವಿಯಸ್ಲಿ ಅಲ್ವಾ. ಬಟ್ ನಾವ್ ಹಂಗಿಲ್ಲ. ಸೊ ಬೆಸ್ಟ್ ಫ್ರೆಂಡ್ಸ್ ತರ ಇದೀವಿ. ಸೊ ನಾವು ಕಿತ್ತಾಡೋದೇ ಇಲ್ಲ. ಅಪ್ಪ ಅಮ್ಮ ಏನೋ ಪಾರ್ಶಾಲಿಟಿ ಮಾಡಿದಾಗ ಪಾರ್ಶಾಲಿಟಿ ಅವ್ರು ಮಾಡೋದೇ ಇಲ್ಲ, ಆಕ್ಚುಲಿ ಸೇಮ್ ತಗೊಂಡ್ ಹೋಗ್ತಾರೆ. ಸೊ ಇಬ್ರು ಸೇಮ್ ಅವ್ರು ಟ್ರೀಟ್ ಮಾಡ್ತಾರೆ. ನಂಗೇನೋ ತಂದ್ರೆ ಅವಳಿಗೂ ತಂದಿರ್ತಾರೆ. ಸೊ ಆ ಥರ ಪಾರ್ಶಾಲಿಟೀಸ್ ಅಪ್ಪ ಅಮ್ಮನೂ ಮಾಡಲ್ಲ, ನಾವು ಅನ್ಕೊಳಲ್ಲ ಅವಳಿಗೆ ಹೀಗೆ ನಂಗೆ ಹೀಗೆ ಅಂತೆಲ್ಲ ಅನ್ಕೊಳಲ್ಲ. ನಾವಿಬ್ರು ಫುಲ್ ಅಂದ್ರೆ ಅಕ್ಕ ತಂಗಿ ಜಗಳ ಇದೆಲ್ಲ ಇಲ್ಲ, ನಾವು ಫ್ರೆಂಡ್ಸ್ ತರ ಫುಲ್ ಕ್ಲೋಸ್ ಆಗಿ ಚಂದ. ಯಾವತ್ತೂ ಜಗಳ ಆಡಿದ್ದೇ ಇಲ್ಲ? ಇಲ್ಲ. ಒಂದ್ ಕೋಪ ಜಗಳ 2 ದಿನ ಮಾತು, 1 ದಿನ ಮಾತು ಬಿಟ್ಟಿದ್ದು ಅಂತ ಆತರ ಅಂತೂ ಇಲ್ಲ. ನಾವು ಮಾತು ಬಿಟ್ಟು ಇರೋದೆಲ್ಲ ಸಾಧ್ಯನೇ ಇಲ್ಲ ನಮ್ಗೆ. ಓಕೆ. ಸೊ ಇವಾಗ ಹಿಂದಿ ರಿಯಾಲಿಟಿ ಶೋ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಇವಾಗ ಹಿಂದಿ ರಿಯಾಲಿಟಿ ಶೋ ಅಂತ ಹೋದಾಗ ಅಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಜಡ್ಜ್ಗಳಿದ್ರು ನಿಮ್ಮ ಎದುರುಗಡೆ. ಸೊ ಅದೊಂದು ಸ್ಟೇಜ್ ನಿಮ್ಗೆ ತುಂಬಾ ಹೊಸತ್ತು. ಸೊ ಸ್ಟೇಜ್ ಮೇಲೆ ಹೋಗಿ ಒಂದು ಆಡಿಷನ್ ಕೊಡ್ತೀರಾ ಫೈನಲ್ ರೌಂಡ್ ಅಂತ ಬಂದಾಗ. ಸೊ ಆ ಮೂಮೆಂಟ್ ಹೆಂಗಿತ್ತು? ಅದು ಆಕ್ಚುಲಿ ಸ್ಟುಡಿಯೋ ರೌಂಡ್ ಆಯ್ತು, ಆಮೇಲೆ ಲಾಸ್ಟ್ ಮೆಗಾ ರೌಂಡು ಅಲ್ಲಿ ನೇಹಾ ಕಕ್ಕರ್ ಮೇಡಮ್ ಕೂತಿದ್ರು, ಹಾಗೆ ಎಲ್ಲ ಮೆಂಟರ್ಸ್ ಇದ್ರು. ಸೊ ಹೊಸ ಸ್ಟೇಜ್, ನಾನು ಅವ್ರನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಸೊ ನನಗೆ ಫುಲ್ ಖುಷಿ ಇತ್ತು. ಅಂದರೆ ಹಾಡುವಾಗ ಆ ಒಂದು ದೊಡ್ಡ ಸ್ಟೇಜಲ್ಲಿ ಹಾಡ್ತಾ ಇದ್ದೀನಿ ಅಂದರೆ ಅದೊಂದು ನ್ಯಾಷನಲ್ ಪ್ಲ್ಯಾಟ್ಫಾರ್ಮು, ಸ್ಟೇಟ್ ವೈಸ್ ಸೆಲೆಕ್ಷನ್ ಆಗುತ್ತೆ. ಸೊ ಅದರಲ್ಲಿ ನಾನು ಹಾಡ್ತಾ ಇದ್ದೀನಿ ಅಂತ ನಂಗೆ ತುಂಬ ಖುಷಿ ಇತ್ತು. ಹಾಗೆ ಅಲ್ಲಿ ಆಮೇಲೆ ಸೆಲೆಕ್ಟ್ ಆದ ಮೂಮೆಂಟ್ ಅಂತೂ ಫುಲ್ ಖುಷಿ ಕೊಟ್ಟಿದೆ ನನಗೆ. ಸೆಲೆಕ್ಟ್ ಆದ ಮೂಮೆಂಟ್ ಅದನ್ನ ನಾನು ಯಾವತ್ತೂ ಮರೆಯಲ್ಲ, ಅಷ್ಟು ಖುಷಿ ಕೊಟ್ಟಿದೆ. ಸೊ ತುಂಬ ಚೆನ್ನಾಗಿತ್ತು ಅವತ್ತು ಎಕ್ಸ್ಪೀರಿಯನ್ಸ್. ಸೊ ಕನ್ನಡ ರಿಯಾಲಿಟಿ ಶೋ, ಹಿಂದಿ ರಿಯಾಲಿಟಿ ಶೋ, ಇದನ್ನ ಎರಡನ್ನ ಕಂಪೇರ್ ಮಾಡಿದಾಗ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಕಷ್ಟ ಆಯ್ತು ಅನ್ನೋ ತರ ಇದ್ರೆ ಯಾವ್ದಾದ್ರು ಸಿಚುವೇಶನ್ ಇದೆಯಾ ನಿಮ್ಗೆ? ಕಷ್ಟ ಆಯ್ತು ಅಂತ ಇನ್ನು ನಂಗೆ ಯಾವತ್ತೂ ಅನ್ಸಿಲ್ಲ. ಅಂದ್ರೆ ಕನ್ನಡ ರಿಯಾಲಿಟಿ ಶೋಸ್ ಅಲ್ಲಿ ಹಾಡ್ತಿದ್ವಿ, ನಮ್ದೇ ಭಾಷೆ ಆಗಿತ್ತು. ಅಲ್ಲಿ ಅಂದ್ರೆ ಒಂದಿಷ್ಟು ಅಂದ್ರೆ ನಾವು ಸ್ಕ್ರೀನ್ ಅಲ್ಲಿ ಏನ್ ಬರ್ತೀವಿ ಅದ್ರ ಹಿಂದೆ ಸ್ವಲ್ಪ ಶ್ರಮ ಅಂತೂ ಇದ್ದೇ ಇರುತ್ತೆ. ಸೊ ಲೇಟ್ ನೈಟ್ ಕೂತು ಲಿರಿಕ್ಸ್ ಬರೀತಿದ್ವಿ. ಸೊ ಅದೆಲ್ಲ ತುಂಬಾ ಶ್ರಮ ಎಲ್ಲ ನಾವು ಪಡ್ತಿದ್ವಿ. ರಿಹರ್ಸಲ್ಸ್ಗೆ ಹೋಗೋದು, ರಿಹರ್ಸಲ್ ಮುಗಿದ ತಕ್ಷಣ ನಾವು ಸಾಂಗ್ಸ್ ಒಂದ್ ಕಡೆ ನೋಡ್ಬೇಕು, ಆಮೇಲೆ ಎಂಟರ್ಟೈನ್ಮೆಂಟಿಗೆ ಏನ್ ಮಾಡೋದಂತ ನೋಡ್ಬೇಕು, ಅದೆಲ್ಲ ಫುಲ್ ಶ್ರಮ ಪಡ್ತಿದ್ವಿ. ಹಾಗೆ ಸೋನಿಯಲ್ಲೂ ಹಾಗೆ ನಾನು ಅಂದ್ರೆ ಅಲ್ಲಿ ಸಾಂಗ್ ಬಗ್ಗೆ ಆಗಿರ್ಬೋದು, ಮತ್ತೆ ಅಲ್ಲೂ ನಾನು ಸ್ವಲ್ಪ ಇಮಿಟೇಷನ್ ಎಲ್ಲ ಮಾಡ್ತಾ ಇದ್ದೆ. ಸೊ ಅದಕ್ಕಾಗಿರ್ಬೋದು, ನಾವು ಸ್ಕ್ರೀನ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತೇನೋ ಬರ್ತೀವಿ, ಬಟ್ ಅದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ. ಸೊ ಒಂದ್ ಇಮಿಟೇಟ್ ಯಾವ್ದಾದ್ರು ಒಂದು? ನಾನು ಮಿಮಿಕ್ ಅಂದ್ರೆ ನೇಹಾ ಕಕ್ಕರ್ ಮೇಡಮ್ ಅವ್ರದ್ದು ಮಾಡಕ್ ಇಷ್ಟಪಡ್ತೀನಿ. ಅವರು ಒಬ್ರದ್ದು ಪರ್ಫಾರ್ಮೆನ್ಸ್ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ದಿಯಾ, ಐ ವಾಂಟ್ ಟು ಸ್ಕ್ರೀಮ್ ಫಾರ್ ಯು. ದಿಯಾ, you are a gem. Diya, you are a gem. Awesome ಅಂತಾರೆ ಅವರು. ಸೊ ಐ ಥಿಂಕ್ ನನಗೆ ಈಗ ಪರ್ಫೆಕ್ಟ್ ಆಗಿ ಮಾಡಿಲ್ಲ ನಾನು. ಅಲ್ಲ, ಈ ತರನು ದಿಯಾ ಇರ್ತಾರ ಅನ್ನೋದು ನನಗ್ ಡೌಟ್. ಅವಾಗಿಂದ ನೋಡಿದ್ ಈ ದಿಯಾನ ನಾನು ಅಂತ. ಸೊ ಅವ್ರದ್ದೊಂದು ಚಿಕ್ಕ ಮಿಮಿಕ್ ಮಾಡಿದೆ. ಸೊ ಅಷ್ಟು ಪರ್ಫೆಕ್ಟ್ ಆಗಿ ಇಲ್ಲ, ಜಸ್ಟ್ ಟ್ರೈ ಮಾಡಿದೆ. ಸೊ ಇವಾಗ ಅವ್ರದ್ದು ನಿಮ್ಗೆ ಮಾಡೋದು, ಯಾಕಂದ್ರೆ ತುಂಬಾ ಟೈಮಿಂದ ಅವ್ರನ್ನ ನೋಡಿರಲ್ಲ. ಓಕೆ, ಸರಿಗಮದಲ್ಲಿ ಇದ್ದಂತ ಒಂದಷ್ಟು ಗೆಸ್ಟ್ಗಳಾಗ್ಲಿ, ಜೂರಿ ಮೆಂಬರ್ಸ್ ಆಗ್ಲಿ, ಅನುಶ್ರೀ ಮ್ಯಾಮ್ ಆಗ್ಲಿ, ಎಲ್ಲರನ್ನೂ ನೋಡಿರ್ತೀರಾ. ಸೊ ಅದ್ರಲ್ಲಿ ಒಬ್ರನ್ನ ಪರ್ಫೆಕ್ಟ್ ಆಗಿ ಇಮಿಟೇಟ್ ಮಾಡ್ಬೋದು ಅಂತ ಅನ್ನೋದು ಯಾರನ್ನ? ಒಂದೇ ಸೆಂಟೆನ್ಸ್ ಹೇಳ್ತೀನಿ, ಮನು ಅಕ್ಕದು. ಓಕೆ, ಒಂದೇ. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.
ಮತ್ತೆ ಆಕ್ಚುಲಿ ಅನುಶ್ರೀಕನ್ ನಿಮಿಕ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ, ಬಿಕಾಸ್ ಅವ್ರ ಎನರ್ಜಿ ಲೆವೆಲ್ ಮ್ಯಾಚ್ ಮಾಡಬೇಕು. ಸೊ ಅನುಶ್ರೀ ಮ್ಯಾಮ್ನ ಇಮಿಟೇಟ್ ಮಾಡೋದು ಕಷ್ಟ ಅಂತ ಹೇಳಿದ್ರಿ ನೀವು. ಸೊ ಅನುಶ್ರೀ ಮ್ಯಾಮ್ ಸೊಸೆ ಆಗ್ಲಿ ಅಂತ ಅವಾಗ್ಲೇ ನೀವು ಆಸೆ ಪಟ್ಟವರು. ಸೊ ಇವಾಗ ಅನುಶ್ರೀ ಮ್ಯಾಮ್ ಆಲ್ರೆಡಿ ಸೊಸೆ ಆಗಿದ್ದಾರೆ. ಸೊ ಈ ಸೊಸೆ ಸಾಂಗ್ ನಿಮ್ ಬಾಯರ ನಾವು ಕೇಳ್ಬೇಕು ಇವಾಗ. ಓಕೆ, ಸೊ ಅದು ಆಕ್ಚುಲಿ ಆ ಸಾಂಗ್ ಹೆಂಗ್ ಹುಟ್ಕೊಳ್ತು ಅದು ಹೇಳಿ ನನಗೆ ಇವಾಗ. ಸೊ ಅದೊಂದು ಆಕ್ಚುಲಿ ಫೋಕ್ ಬೇಸ್ಡ್ ಸಾಂಗ್, ಅದು ನಾ ಮುದುಕಿ ಆದರೇನಂತೆ ಅಂತ. ಸೊ ಅದನ್ನ ನಾವು ಅನು ಅಕ್ಕಾಗಿ ಕನೆಕ್ಟ್ ಮಾಡಿ ಸೊಸೆ ಅಂತ ಮಾಡ್ಕೊಂಡಿದ್ದು. ತುಂಬಾ ಅಂದ್ರೆ ಅದು ಆಮೇಲೆ ಜನರು ತುಂಬಾ ಇಷ್ಟಪಟ್ರು. ಆಕ್ಚುಲಿ ಅದ್ ರೆಕಾರ್ಡ್ಸ್ ಎಲ್ಲ ಆಯ್ತು, ತುಂಬಾ ವ್ಯೂಸ್ ಕೊಟ್ರು. ಸೊ ತುಂಬಾ ಎಲ್ರು ಆ ಸಾಂಗ್ ನ ಇಷ್ಟಪಡ್ತಾರೆ. ಈಗ್ಲೂ ನಾವ್ ಯಾವ್ದೋ ಸ್ಟೇಜ್ಗೆ ಹೋದ್ರೆ 2 ಸಾಂಗ್ ಕೇಳ್ತಾರೆ, ಅವ್ರ ಜನ ಡಿಮ್ಯಾಂಡ್ ಮಾಡ್ತಾರೆ 2 ಸಾಂಗು. ಒಂದು ಈ ನಾ ಮುದುಕಿ ಆದರೇನಂತೆ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ, ಎಲ್ರು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಇನ್ನೊಂದು ಹಿಂದಿಯಲ್ಲಿ ಹಾಡಿದ್ದು ಕೈಕೆ ಪಾನ್ ಬನಾರಸ್ ವಾಲಾ ಸಾಂಗು. ಎರಡನ್ನ ಎಲ್ಲಾ ಕಡೆ ಹೋದಾಗ ಅಪೇಕ್ಷೆ ಪಡ್ತಾರೆ. ಸೊ ಈಗ ನೀವು ಕೇಳ್ತಾ ಇದ್ದೀರಾ, ಸೊ ಹಾಡ್ತೀನಿ. ನಾ ಮುದುಕಿಯಾದರೇನಂತೆ ಇನ್ನು ಇರಾಕಿ, ನನ್ನ ಮಗನ 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 ಮದುವೆ ಮಾಡಾಕಿ, ನನ್ನ ಮಗ ಹರ್ಯಕ ಬಂದಾನೆ ಯವ್ವ, ನನ್ನ ಮಗ ಹರ್ಯಕ ಬಂದಾನೆ, ಮದುವೆ ಮಾಡ ಅಂತಾನೆ, ಕನ್ಯೆ ಹುಡುಕ ಅಂತಾನೆ, ನಾಳಿಂದ 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 ಕನ್ಯೆ ಹುಡುಕಾಕಿ, ನಾ ಕನ್ನಡಕ ಹಾಕೊಂಡು ನೋಡಾಕಿ, ಅಂದದ ಸಸಿನ ತರಾಕಿ, ಬೆಂಗಳೂರು ಬಸ್ಸು ಹತ್ತಾಕಿ, ಲಿಟಲ್ ಚಾಂಪ್ಸ್ಗೆ ಹೋಗಾಕಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ಬೇಕು ಅನ್ನಾಕಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ಬೇಕು ಅನ್ನಾಕಿ. ಯಾಕೆ ಅನುಶ್ರೀ ಅವ್ರೆ ನಮ್ಮ ಮನಿ ಸಸಿ ಆಗ್ಬೇಕಂದ್ರ ಅವರು ಮಕ್ಕಳನ್ನ ಮುದ್ದು ಮಾಡಾಕಿ, ಅಂದದ ನಗೆಯ ಬೀರಾಕಿ, ಮಾತಲ್ಲೇ ಮೋಡಿ ಮಾಡಾಕಿ, ಕಣ್ಣಲ್ಲೇ ಪ್ರೀತಿ ತೋರಾಕಿ, ಈಗಲೇ 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 ಫಿಕ್ಸು ಮಾಡಾಕಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ನಮ್ಮನಿ ಸಸಿಯಾಗಿ, ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ನಮ್ಮನಿ ಸಸಿಯಾಗಿ. ಸೊ ಇವಾಗ ಸೊಸೆ ಆಗಿರೋದು ಕಂಫರ್ಟೇಬಲ್ ಇದೆಯಾ ನಿಮ್ಗೆ? ನೀವು ಸೊಸೆ ಆಗ್ಬೇಕು ಅಂತ ಆಸೆ ಪಟ್ರಿ, ಇವಾಗ ಇನ್ಯಾರ್ದೋ ಮನೆ ಸೊಸೆ ಅವ್ರು ಆಗಿದ್ದಾರೆ. ಸೊ ಆ ಪೇರ್ ಬಗ್ಗೆ ಏನ್ ಹೇಳ್ತೀರಾ ಅಂತ? ಆ ಪೇರ್ ಬಗ್ಗೆ ಹೇಳೋದಾದ್ರೆ ಅವ್ರದ್ದು ಮೊನ್ನೆ August 28 ಆಯ್ತು ಮ್ಯಾರೇಜು. ಸೊ ಆ ಥರ ಏನಿಲ್ಲ, ನಂಗೆ ತುಂಬಾ ಖುಷಿ ಆಯ್ತು ಅನು ಅಕ್ಕನ ಮದ್ವೆ. ಸೊ ಅವ್ರ ಪೇರ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಎಲ್ರಿಗೂ ಗೊತ್ತೇ ಇದೆ. ಚೆನ್ನಾಗಿದೆ. ಸೊ ಹೋಗಿದ್ರ ಮದ್ವೆಗೆ? ಸೊ ಮದ್ವೆಗೆ ಹೋಗಿಲ್ಲ, ಬಿಕಾಸ್ ನಂಗೆ ಬೇರೆ ಶೋ ಇತ್ತು. ಸೊ ಮದ್ವೆಗೆ ಹೋಗಕ್ಕಾಗಿಲ್ಲ, ಬಟ್ ಹಾಗೆ ವಿಶ್ ಮಾಡಿದೆ. ಸೆಟ್ಗೆ ಹೋಗಿದ್ದೆ ಆಮೇಲೆ. ಸೊ ಸೆಟ್ಗೆ ಹೋದಾಗ ವಿಶ್ ಮಾಡಿದೆ. ಸೆಟ್ಗೆ ಇವಾಗ್ಲೂ ಹೋಗ್ತಾ ಇರ್ತೀರಾ ನೀವು? ಹಾ, ಸೆಟ್ ನಂಗೆ ಅದ್ರಲ್ಲೂ ನಮ್ ಸರಿಗಮಪ ಸೆಟ್ ಅಂದ್ರೆ ತುಂಬಾ ಇಷ್ಟ. ಸೊ ಅವಾಗ ಆ ಕಡೆ ಹೋದಾಗೆಲ್ಲ ಹೋಗಿ ಬರ್ತೀನಿ ಸೆಟ್ಗೆ ಹೋಗ್ತಾ ಇರ್ತೀರಾ. ಓಕೆ, ಸೊ ನಿಮ್ಗೊಂದು ನನ್ ಸೆಟ್, ನಾನ್ ಬೆಳ್ದಿರೋ ಸೆಟ್ ಅನ್ನೋ ಫೀಲ್ ಇನ್ನ ಇದೆ. ಸೊ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಸರಿಗಮಪ್ಪ ಸೆಟ್ ನಂದು ಅಂತ. ನನ್ನ ಫೇವ್ರೆಟ್ ಸೆಟ್ ಅಂತ. ಓಕೆ, ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಸರಿಗಮ ಸ್ಟೇಜ್ ಆಬ್ವಿಯಸ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದೆ ನಿಮ್ ವಿಷಯದಲ್ಲಿ. ಸೊ ಈಗ ಒಂದು ಲಿಟಲ್ ಬಿಟ್ ಅಂತಂದ್ರೆ ಯಾವ್ದೋ ಒಂದು ನಿಮ್ ಫೇವ್ರೆಟ್ ಸಾಂಗ್. ಸೊ ಅದನ್ನ ಕೋಪದಲ್ಲಿ ಹಾಡ್ಬೇಕು, ಬೇಜಾರಲ್ಲಿ ಹಾಡ್ಬೇಕು, ದೆನ್ ಕೋಪದಲ್ಲಿ ಹಾಡ್ಬೇಕು. ಟ್ರೈ ಮಾಡ್ತೀರಾ? ಕೋಪದಲ್ಲಿ ಆಡ್ಬೇಕು, ಬೇಜಾರಲ್ಲಿ ಹಾಡ್ಬೇಕು, ದೆನ್ ನಗ್ತಾ ಹಾಡ್ಬೇಕು. ಸೊ ಇದಕ್ಕೆ ನಾನು ಅಪ್ಪು ಸರ್ ಅವ್ರ ಸಾಂಗ್ ತಗೋತೀನಿ. ಆಬ್ವಿಯಸ್ಲಿ ಅವ್ರು ಚಿಕ್ಕವರಿದ್ದಾಗ ಹಾಡಿದ ಸಾಂಗು ಕಾಣದಂತೆ ಮಾಯವಾದನು ತಗೋತೀನಿ. ಸೊ ಫಸ್ಟ್ ನಗ್ನಗ್ತಾ ಹಾಡ್ಬಿಡೋಣ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಈಗ ಬೇಜಾರಲ್ಲಿ ಆಡೋದಾದ್ರೆ ಹೆಂಗ ಆಡೋದು ಅಂದ್ರೆ, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ದಿಯಾ ಅವ್ರಿಗೆ ಈಗ ಕೋಪ ಬರ್ಬೇಕು.
Okay. ಕೋಪ. ಸೊ ಕೋಪ ಸ್ವಲ್ಪ ಕಡಿಮೆ ನಮ್ದು, ನೋಡೋಣ. ಓಕೆ. ಸೊ ಕೋಪ ಅಂತ ಬಂದ್ರೆ, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಸೂಪರ್. ಸೊ ಈ ಮಧ್ಯದಲ್ಲಿ ದಿಯಾ ಅವರೆಲ್ಲಾದ್ರೂ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ದಿದ್ಯಾ? ಆಕ್ಟಿಂಗ್ ಕ್ಲಾಸಿಗೆ ಹೋಗಿಲ್ಲ, ನಾನು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತೀನಿ. ಬಟ್ ಆಂಕರಿಂಗ್ ಎಲ್ಲ ನಂದು ಹಾಬಿ. ಸೊ ಆಂಕರಿಂಗ್ ಆಕ್ಟಿಂಗ್ ಅಂತ ಎರಡು ಬಂದಾಗ ಒಂದು ಹೊತ್ತು ಜಾಸ್ತಿ ಅಂತ ಯಾವ್ದಕ್ಕೆ? ಮೇನ್ ಹೊತ್ತು ನನ್ನ ಸಿಂಗಿಂಗಿಗೆ. ಇಲ್ಲ, ಅದೆರಡರಲ್ಲಿ ಅದೆರಡಲ್ಲ, ಆಕ್ಟಿಂಗ್ ಮತ್ತೆ ಆಂಕರಿಂಗ್ ಅಲ್ಲಿ ಬಂದ್ರೆ ಆಂಕರಿಂಗ್ ಚೂಸ್ ಮಾಡಿದಿರಲ್ಲ. ಸೊ ಇವಾಗ ಅನುಶ್ರೀ ಮ್ಯಾಮ್ ಸರಿಗಮ ಹೋಸ್ಟ್ ಮಾಡ್ತಿಲ್ಲ, ದಿಯಾ ಅವ್ರು ಮಾಡ್ತಾ ಇದ್ದಾರೆ. ಹೋಸ್ಟ್ ಮಾಡಿ. ಸರಿಗಮಪ್ಪ ಯಾಕೆ ಹೋಸ್ಟ್ ಮಾಡೋಣ? ಇವತ್ತು ನಮ್ದು ಬಿಯಾಂಡ್ ಲಿಮಿಟ್ ಚಾನೆಲ್ ಅಲ್ಲಿ ಹೋಸ್ಟ್ ಮಾಡ್ಬೇಡ. ಓಕೆ, ಸಾರಿ, ನಿಮ್ಮ ಹೆಸರು ಕೇಳ್ಬೋದಾ? ಗಾಡ್, ನನ್ನ ಹೆಸರು ತೇಜಸ್ವಿನಿ. ಓಕೆ ಹೇಳಿದ್ರಲ್ಲ. ಓಕೆ. ಹಲೋ, ಎಲ್ರಿಗೂ ನಮಸ್ಕಾರ. ಬಿಯಾಂಡ್ ಲಿಮಿಟ್ ಚಾನೆಲ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ನಮ್ ಜೊತೆ ಇದ್ದಾರೆ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ತೇಜಸ್ವಿನಿ ಅವರು. ಸೊ ನನ್ನ ಕೆಲ್ಸಕ್ಕೆಲ್ಲೋ ನೀವು ಕೈ ಕೊಡ್ತೀರಾ ಅಂತ ಅನ್ಸ್ತಾ ಇದೆ. ನಮ್ಮ ಓನರ್ ನೋಡ್ಬಿಟ್ರೆ ಮೇ ಬಿ ದಿಯಾ ಅವ್ರು ಇರ್ಬೋದು, ನನಗ್ ಜಾಗ ಇಲ್ಲ ಅಂತ ಅನ್ಕೊಳ್ತಾರ ಅನ್ಸುತ್ತೆ. ಸೊ ಸೂಪರ್, ವೆಲ್ ಟ್ರೈ, ಮಾತ್ರ ಇಷ್ಟ ಆಯ್ತು. ಮೇ ಬಿ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ದೊಡ್ಡ ಆಂಕರ್ ಆಗಿ ನಾನು ನಿಮ್ಮನ್ನ ಆದಷ್ಟು ಬೇಗ ನೋಡ್ತೀನಿ ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ಹೊತ್ತು ದಿಯಾ ಅವರು ಟ್ರೆಡಿಷನಲ್ ಆಗಿ ಕಲ್ಚರೇಟಿವ್ ಸಾಂಗ್ ನ ಹಾಡಿದ್ದೀರಾ. ಸೊ ಇವಾಗ ದಿಯಾ ಅವ್ರ ಬಾಯಲ್ಲಿ ನಾನು ಸ್ವಲ್ಪ ಪಾಪ್ ರ್ಯಾಪ್ ಆ ರೇಂಜಿಗೆ ಹಾಡು ಕೇಳಬೇಕು ಅಂತ ಅನಿಸ್ತಾ ಇದೆ. ಯಾವ ಹಾಡು ಹೇಳ್ತೀರಾ ನನಗೋಸ್ಕರ? ನಾನು ಪಾಪ್ ರ್ಯಾಪ್ ಸಾಂಗ್ಸ್ ಹಾಡೋದ್ರ ಬದಲು ನಮ್ಮ ಕವಿತಾ ಕೃಷ್ಣಮೂರ್ತಿ ಅವರು ಒಂದು ಯೂನಿಕ್ ಆಗಿರೋ ಸಾಂಗ್ ಹಾಡಿದ್ದಾರೆ, ಫುಲ್ ಡಿಫ್ರೆಂಟ್ ಆಗಿದೆ. ಸೊ ಅದನ್ನ ಹಾಡಕ್ಕೆ ಇಷ್ಟಪಡ್ತೀನಿ. Mombasa, ping pong, hui 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 hui, aki chiki laka chum, rap chiki laka chiki jum, aki chiki laka chum, rap chiki laka chiki jum. मैं ख्वाबों की शहजादी, मैं हूँ हर दिल पे छाई, बादल है मेरी जुल्फे, बिजली मेरी अंगड़ाई, बिजली की रानी मैं हूँ आई, बिजली की रानी मैं हूँ आई, कहते हैं मुझको हवा हवाई, हवा हवाई, हवा हवाई, हवा हवाई. ನನಗೆ ಬೈದ್ರು ಸಾಂಗ್ ಹೇಳಿದ್ರು ಅಂತ ಅರ್ಥ ಆಗಿಲ್ಲ. ಆಕ್ಚುಲಿ ತುಂಬಾ ಯೂನಿಕ್ ಆಗಿದೆ ಸ್ಟಾರ್ಟಿಂಗ್, ಸೀರಿಯಸ್ಲಿ. ಬಟ್ ಟ್ರೈ ಮಾಡೋದಿದೆಯಲ್ಲ, ಸೂಪರ್, ಚೆನ್ನಾಗಿ. ಥ್ಯಾಂಕ್ ಯು, ತುಂಬಾ ಇಷ್ಟ ಆಯ್ತು, ಚೆನ್ನಾಗಿ. ಥ್ಯಾಂಕ್ ಯು. ಸೊ ಇದೆಲ್ಲದ್ರ ಮಧ್ಯದಲ್ಲಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಸೊ ನಮ್ಮ ಫ್ಯಾಮಿಲಿಲಿ 6 ಮೆಂಬರ್ಸ್ ಇದ್ದೀವಿ, ಅಜ್ಜ ಅಜ್ಜಿ. ಸೊ ಅಜ್ಜ ಅಜ್ಜಿ ಜೊತೆ ಅಂತೂ ನಾವು ಯಾವಾಗಲೂ ಆಟ ಆಡ್ತಾ ಅವ್ರ ಜೊತೆ ಫುಲ್ ತುಂಬಾ ಒಳ್ಳೊಳ್ಳೆ ಮೆಮರೀಸ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಹಾಗೆ ಪಪ್ಪ ಅಮ್ಮ ಅಂತ ಬಂದ್ರೆ ಅವ್ರು ಯಾವಾಗ್ಲೂ ನಂದೊಂದು ಇವೆಂಟ್ ಇದ್ರೆ ಎಲ್ಲ ಜೊತೆಗೆ ಬರ್ತಾರೆ, ಫುಲ್ ಸಪೋರ್ಟ್ ಮಾಡ್ತಾರೆ, ಎಲ್ಲ ಸಜೆಸ್ಟ್ ಮಾಡ್ತಾರೆ ಹೀಗ್ ಮಾಡ್ಬೋದು ಅಂತ. ಸೊ ಫುಲ್ ಸಪೋರ್ಟ್ ಮಾಡ್ತಾರೆ. ಅವಾಗ್ಲೇ ಹೇಳ್ದೆ ನಾನು, ಅವರೇ ಸಪೋರ್ಟ್ ಸಿಸ್ಟಮ್, ಅವರೇ ಅಜ್ಜ ಅಜ್ಜಿ ಅಂತ ಹೇಳಿದ್ರಿ ಅವ್ರೆ. ಸೊ ಈಗ ಬೇಸಿಕಲ್ ನಾವು ಟಿಪಿಕಲ್ ಅಜ್ಜ ಅಜ್ಜಿನ ನೋಡ್ತೀವಿ. ಯಾಕೆ ಲೇಡೀಸಿಗೆ ಆ ಸ್ಟೇಜು, ಯಾಕೆ ಮಕ್ಳ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಅಂತ ಅಪ್ಪ ಅಮ್ಮನಿಗೆ ಯಾವತ್ತಾದ್ರೂ ಕಿರಿಕ್ ಮಾಡಿದ್ದಿದ್ಯಾ ಅಜ್ಜ ಅಜ್ಜಿ? ಆ ಥರ ಮಾಡಿಲ್ಲ. ಬಿಕಾಸ್ ಒಂದು ಸ್ಟೇಜ್ ಅಂತ ಇದ್ದಾಗ ಅವರು
ಅಂದ್ರೆ ಆ ಸ್ಟೇಜಿಗೆ ಹೋಗೋದು ಎಷ್ಟು ಕಷ್ಟ ಅಂತ ಅವರು ಅರ್ಥ ಮಾಡ್ಕೊಂಡು, ಹೌದು ನೀನು ಇನ್ನೂ ಚೆನ್ನಾಗಿ ಬೆಳಿ, ಇನ್ನೂ ಚೆನ್ನಾಗಿ ಮಾಡು ಅಂತ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾವತ್ತು ಹೀಗೆ ಏನಕ್ಕೆ ಮಾಡ್ತೀರಾ ಸುಮ್ಮನೆ ಅಂತ ಯಾವತ್ತೂ ಅವ್ರು ಕೇಳಿದ್ದಿಲ್ಲ. ಅವ್ರು ಯಾವಾಗಲೂ ಇನ್ನಷ್ಟು ಮಾಡು ನಿಂಗೆ ನೆಕ್ಸ್ಟ್ ಯಾವ ಅಪಾರ್ಚುನಿಟಿ ಬಂದ್ರು ಬಿಡಬೇಡ, ಪರ್ಫಾರ್ಮ್ ಮಾಡು ಅಂತ ಅವ್ರು ಯಾವಾಗ. ಸರಿಗಮ ಸಿಗೋದಕ್ಕಿಂತ ಮುಂಚೆನೂ ಇದೇ ರೆಸ್ಪಾನ್ಸ್ ಇತ್ತಾ ಮನೆಯಲ್ಲಿ? ಹೌದು, ಅವಾಗ ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಮಾಡಿಸಿದಾಗ್ಲೂ ಅಷ್ಟೇ, ಅವ್ರು ಹಾಡು ಚೆನ್ನಾಗಿ ಮಾಡು ಅಂತ ಕಾಂಪಿಟೇಷನ್ಗೆ ಹೋಗ್ತಿದ್ದೆ, ಅವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಅಜ್ಜಿ ಅಂದ್ರೆ ಯಾವಾಗ್ಲೂ ಒಂಥರ ಸಪೋರ್ಟ್ ಇದ್ದಂಗೆ ಅವರು. ಸೊ ಯಾವಾಗ್ಲೂ ಅವ್ರು ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಇವಾಗ ಇಷ್ಟು ಹೊತ್ತು ಟ್ರೆಡಿಷನಲ್ ಆಗಿ ಪೀಸ್ಫುಲ್ ಆಗಿ ಅವ್ರನ್ನ ನಾವು ನೋಡಿದ್ವಿ. ಸೊ ಇವಾಗ ಒಂದು ಇಂಗ್ಲಿಷ್ ಸಾಂಗ್, ಪಾಪ್ ಸಾಂಗ್ ಅಂತ ಬಂದ್ರೆ ಒಂದು ಹಾಡ್ಬೋದಾ ಯಾವ್ದಾದ್ರು? ಇಂಗ್ಲಿಷ್ ಸಾಂಗ್ ಅಲ್ಲ, ಇಂಗ್ಲಿಷ್ ಆರ್ ಹಿಂದಿ, ಎನಿಥಿಂಗ್ ಓಕೆ. ಹಿಂದಿದಲ್ಲ. ಫುಲ್ ಜೋಶ್ ಸಾಂಗ್. ಸೊ ಕನ್ನಡದಲ್ಲಿ ಡಾನ್ಸಿಂಗ್ ಸಾಂಗ್ಗಿಂತ ಇನ್ನೊಂದು ಒಂದು ಒಳ್ಳೆ ಸಾಂಗ್ ಇದೆ ನಮ್ಮ ರಘು ದೀಕ್ಷಿತ್ ಸರ್ ಅವ್ರದ್ದು. ಆ ಸಾಂಗ್ ಹಾಡಕ್ಕೆ ಇಷ್ಟಪಡ್ತೀನಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಹೋಲವೇ ನೀರಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ಯದೆಯೊಳಗೆ ನೀಳಿದು ಚಳಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸ ನೀ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಾಕಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಾಕಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ. ಸೂಪರ್, ಚೆನ್ನಾಗಿತ್ತು. ನಾನು ಇಂಗ್ಲಿಷ್ ಹಿಂದಿ ಅಂತ ಕೇಳಿದ್ರೆ ಯಾವತ್ತು ಫಸ್ಟ್ ಪ್ರಿಫರೆನ್ಸ್ ಕನ್ನಡಕ್ಕೆ ದಿವ್ಯಾ. ಅದ್ರಲ್ಲಿ ನಮ್ಮ ಅಣ್ಣವರೇ ಹೇಳಿದ್ದಾರೆ, ಕಲಿಯೋಕೆ ಕೋಟಿ ಭಾಷೆ ಆದ್ರೆ ಆಡೋಕೆ ಮಾತ್ರ ಒಂದೇ ಭಾಷೆ, ಅದುವೇ ಕನ್ನಡ. ಎಲ್ಲ ಜಾನರ್ ನೋಡಿದಾಗ ಒಂದು ಪರ್ಫೆಕ್ಟ್ ಆಕ್ಟರ್ನ ನೋಡಿದಾಗ ಅನ್ಸುತ್ತೆ ನನಗೆ. ಸೊ ಯಾವಾಗಾದ್ರೂ ಡ್ರಾಮಾ ಜೂನಿಯರ್ ಇಂದ ಆಫರ್ ಬಂದಿದ್ದಾಗ್ಲಿ ನಿಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ದು ಇದೆಯಾ? ಸೊ ಅವಾಗಲೇ ನಾನು ಹೇಳಿದೆ, ಸರಿಗಮಪ ಆಡಿಷನ್ಸ್ ಬೋರ್ಡ್ ಕಂಡು ನಾನು ಆಡಿಷನ್ಸ್ ಕೊಟ್ಟೆ ಅಂತ. ಸೊ ಅವಾಗ ಆಕ್ಚುಲಿ ಡ್ರಾಮಾ ಜೂನಿಯರ್ಸ್ ಮತ್ತೆ ಸರಿಗಮಪ ಒಂದೇ ಸತಿ ಒಂದೇ ಬಿಲ್ಡಿಂಗ್ ಅಲ್ಲಿ ನಡೀತಾ ಇತ್ತು. ಸೊ ನಾನು ಹಾಗೆ ನಂಗೆ ಆಕ್ಟಿಂಗ್ ಮುಂಚೆಯಿಂದ ಇಂಟ್ರೆಸ್ಟ್ ಇದ್ದಿದ್ರಿಂದ ಆಕ್ಟಿಂಗ್ ಅಂದ್ರೆ ಡ್ರಾಮಾ ಜೂನಿಯರ್ಸ್ ಮತ್ತೆ ಸರಿಗಮಪ ಎರಡಕ್ಕೂ ಆಡಿಷನ್ ಕೊಟ್ಟೆ. ಎರಡಕ್ಕೂ ಎಟ್ ಎ ಟೈಮ್ ಕೊಟ್ಬಿಟ್ರಾ? ಎಟ್ ಎ ಟೈಮ್ ಕೊಟ್ಟೆ. ಸೊ ಎರಡಕ್ಕೂ ಸೆಲೆಕ್ಷನ್ ಆಯ್ತು ಅಂತಂದ್ರು. ಎರಡಕ್ಕೂ ಒಟ್ಟಿಗೆ ಆಯ್ತು? ಸೆಲೆಕ್ಷನ್ ಆಯ್ತು ಅಂತಂದ್ರು. ಬಟ್ ಅವ್ರು ಆಮೇಲೆ ಅಂದ್ರು, ನಿಮ್ಗೆ ಯಾವ್ದಾದ್ರು ಒಂದ್ ಚಾಯ್ಸ್ ಇದೆ, ಡ್ರಾಮಾ ಜೂನಿಯರ್ಸ್ ಒಪ್ಕೋಬಹುದು ಅಥವಾ ಸರಿಗಮಪ ಒಪ್ಕೋಬಹುದು ಅಂತ. ಸೊ ನಾನು ಅವಾಗ ಚೂಸ್ ಮಾಡಿದ್ದು ಸರಿಗಮಪ. ಜಸ್ಟ್ ಮಿಸ್ ಫೀಲ್. ಸರಿಗಮಪ ಅಂತ. ಬಟ್ ಆಮೇಲೆ ಜಸ್ಟ್ ಮಿಸ್ ಫೀಲ್ ಎಲ್ಲ ಆಗಿಲ್ಲ, ಬಿಕಾಸ್ ನಂಗೆ ಸರಿಗಮಪದಲ್ಲಿ ಸ್ಪೆಷಲ್ ಎಂಟರ್ಟೈನರ್ ಆಗಿ ಸೆಲೆಕ್ಟ್ ಆಗಿದ್ರಿಂದ ನಂಗೆ ಸಿಂಗಿಂಗು ತೋರ್ಸಕ್ಕಾಯ್ತು, ಆಕ್ಟಿಂಗು ತೋರ್ಸಕ್ಕಾಯ್ತು, ಸಾಹಿತ್ಯನೂ ತೋರ್ಸಕ್ಕಾಯ್ತು, ಎಲ್ಲ ಆಯ್ತು. ಸೊ ಬೆಸ್ಟ್ ಅಪಾರ್ಚುನಿಟಿ. ಮಲ್ಟಿಪಲ್, ನೀವ್ ಹೇಳ್ದಂಗೆ ಆಲ್ ರೌಂಡರ್ ಆಗೋದಕ್ಕಾಯ್ತು. ಫ್ಯೂಚರ್ ಪ್ಲಾನ್ಸ್ ಏನೇನಿದೆ ದಿಯಾ ಅವ್ರೆ? ಫ್ಯೂಚರ್ ಪ್ಲಾನ್ಸ್ ಅಂದ್ರೆ ನಾನು ಯಾವಾಗ ಹೇಳಿದೆ, ಮೇನ್ ಆಗಿ ಸಿಂಗರ್ ಆಗಿ ನಾನು ಮುಂದುವರಿಬೇಕು ಅಂತ. ಅಂದ್ರೆ ಈ ಫಿಲ್ಮ್ ಸಾಂಗ್ಸ್ ಜೊತೆಗೆ ನಾನು ಕ್ಲಾಸಿಕಲ್, ನಾವು ಏನೇ ಹಾಡಿದ್ರು ಕ್ಲಾಸಿಕಲ್ ಒಂದು ಬೇಸ್ ಆಗಿರುತ್ತೆ, ಆ ಕ್ಲಾಸಿಕಲ್ ಮೇನೆ ಇದೆಲ್ಲ ಚಾನೆಲ್ಸ್ ಆಗಿರುತ್ತೆ. ಸೊ ಕ್ಲಾಸಿಕಲ್ ಮೇನ ಕಲಿತು ಒಂದು ಒಳ್ಳೆ ಕ್ಲಾಸಿಕಲ್ ಹಾಗೆ ಫಿಲ್ಮ್ ಸಾಂಗ್ಸ್ ಎಲ್ಲ ಆಲ್ರೌಂಡ್ ಆಗಿ ಎಲ್ಲ ಜಾನರ್ಸು ಹಾಡುವಂತ ಸಿಂಗರ್ ಆಗ್ಬೇಕು, ಜೊತೆಗೆ ಜಡ್ಜ್ ಆಗ್ಬೇಕು, ಎಲ್ಲಾನು ಒಟ್ಟಿಗೆ ತಗೊಂಡು ಹೋಗಿ ಆಲ್ರೌಂಡರ್ ಆಗ್ಬೇಕು. ಸೊ ನಿಮ್ಮ ಫೇವ್ರೆಟ್ ಜೂರಿ ಅಂತಂದ್ರೆ ಯಾರು? ಸೊ ನಿಮ್ಗೆ ಯಾವ್ದೋ ಒಂದು ವಿಷಯಕ್ಕೆ ಖುದ್ದಾಗಿ ಬಂದು ಅಪ್ರಿಶಿಯೇಟ್ ಮಾಡಿದ್ದಾರೆ, ಸೊ ಇನ್ನ ಚೆನ್ನಾಗಿ ಮಾಡೋದು, ಚೆನ್ನಾಗಿ ಹೋಗ್ತಾ ಇದೆಯಾ ಅಂತ ಯಾರೋ ಹೇಳಿದ್ದಾರೆ ಅಂತಂದ್ರೆ? ಸೊ ಏನಂದ್ರೆ ಜೂರೀಸ್ ಅಲ್ಲಿ ನಂಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ವಾಣಿ ಮೇಡಮು, ಭಾಸ್ಕಿ ಸರ್ ಎಲ್ಲರೂ
ಅಂದರೆ ಅಲ್ಲಿ ಎಲ್ರದ್ದು ಹೆಸರು ತಗೊಳಕ್ಕಾಗಲ್ಲ, ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಮಾಡು, ಸಖತ್ತಾಗಿ ಬರ್ತಾ ಇದೆ ಪರ್ಫಾರ್ಮೆನ್ಸ್, ಇನ್ನೂ ಚೆನ್ನಾಗಿ ಮಾಡು ಅಂತ. ಬಟ್ ಅದರಲ್ಲೂ ನನ್ನ ಫೇವ್ರೇಟ್ ಅಂತ ಹೇಳಕ್ ಹೋದ್ರೆ ನಮ್ಮ ಸಾಗರದವರು. ಸೊ ನಮ್ಮೂರವರು ಅಂದ ತಕ್ಷಣ ಒಂದು ಫೇವರಿಸಮ್ ಇರುತ್ತೆ. ಅದರಲ್ಲೂ ನಮ್ಮ ಶ್ರೀಧರ್ ಸಾಗರ್ ಸರ್ ಅವರು ಪ್ರತಿ ಎಪಿಸೋಡ್ ನನ್ನ ಪರ್ಫಾರ್ಮೆನ್ಸ್ ಆದ ತಕ್ಷಣ ಬಂದು ಸಪೋರ್ಟ್ ಮಾಡ್ತಾ ಇದ್ರು, ಚೆನ್ನಾಗಿ ಬಂತು, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಹಾಡು ಅಂತ. ಸೊ ಅವರಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಆ್ಯಕ್ಚುಲಿ ಒಬ್ರಂತ ಸೆಲೆಕ್ಟ್ ಮಾಡಲ್ಲ, ಎಲ್ಲರೂ ನಂಗೆ ಇಷ್ಟನೇ. ಬಟ್ ನಮ್ಮ ಸಾಗರದವರು ಶ್ರೀಧರ್ ಸಾಗರ್ ಸರ್ ಅವರು ಸ್ವಲ್ಪ ಫೇವ್ರೇಟ್ ಅಂತ ಹೇಳ್ತೀನಿ. ಸೊ ನಿಮ್ಮ ವಿಷಯದಲ್ಲಿ ಒಂದಷ್ಟು ಸಾಹಿತ್ಯ ಎಲ್ಲ ನೀವು ಬರೆಯೋ ಕಾರಣ ನಾನು ಇವಾಗ ಪಟ್ಪಟ ಅಂತ ಒಂದಷ್ಟು ಹೆಸರುಗಳು ಹೇಳ್ತಾ ಹೋಗ್ತೀನಿ. ಒಂದು ವರ್ಡಲ್ಲಿ ಅವ್ರ ಬಗ್ಗೆ ಹೇಳ್ಬೇಕು, ಜಸ್ಟ್ ಒನ್ ವರ್ಡಲ್ಲಿ. ಈಗ ಸೂಪರ್, ಫ್ಯಾಂಟಾಸ್ಟಿಕ್, ಸಮಥಿಂಗ್ ಏನೋ ಒಂದು. ಸೊ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಒಂದೊಂದು ವರ್ಡಲ್ಲಿ ಹೇಳಿ. ಓಕೆ. ಅನುಶ್ರೀ ಮ್ಯಾಮ್. ಔಟ್ಸ್ಟ್ಯಾಂಡಿಂಗ್ ಆಂಕರ್. ವಿ.ಪಿ. ಸರ್. ಬೆಸ್ಟ್. ಜನಿಯಾ ಸರ್. ಮ್ಯೂಸಿಕಲ್ ಮೆಜಿಷಿಯನ್. ರಾಜೇಶ್ ಕೃಷ್ಣನ್ ಸರ್. ಮೆಲೋಡಿ ಕಿಂಗ್. ಸ್ನೇಹ ಮ್ಯಾಮ್. ರಾಕಿಂಗ್. ಪಪ್ಪ. ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಮಮ್ಮ. ಎವ್ರಿಥಿಂಗ್. ಎವ್ರಿಥಿಂಗ್. ಯುವರ್ ಫೇವ್ರೆಟ್ ಸಿಸ್ಟರ್. ಬೆಸ್ಟಿ. ಬೆಸ್ಟ್. ದಿಯಾ. ನೀವೇ ಹೇಳ್ಬೇಕಂತ. ಈಗ ನೀವೇನ್ ಕೇಳಿದ್ರಿ, ನಾನು ಕೆಲವೊಬ್ರ ಹೆಸರು ಹೇಳ್ತೀನಿ, ಅವ್ರಿಗೆ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂತ. ಸೊ ನೀವೆಲ್ಲರದ್ದು ಹೆಸರು ಹೇಳಿದ್ರಿ, ನಾನು ಹೇಳಿದೆ. ಸೊ ನನ್ನ ಹೆಸರಿಗೆ ನೀವೇ ಹೇಳ್ಬೋದಲ್ಲ. ಪವ್ ಪ್ಯಾಕ್. ಸೂಪರ್, ಥ್ಯಾಂಕ್ ಯು. ಸೊ ಎಷ್ಟು ದಿಯಾ ಅವರು ಆಂಕರಿಂಗಿಗೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತಂದ್ರೆ ಸ್ಪಾಟ್ ಅಲ್ಲಿ ಆಂಕರಿಂಗ್ ಹೊಡೆದು ಬಿಡ್ತಾರೆ, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಸೊ ಇದೆಲ್ಲ ವಿಷಯಗಳನ್ನ ಬಿಟ್ಟು ದಿಯಾ ಅವರು ಈ ಸ್ಟೇಜ್ ಅಲ್ಲಿ ಯಾರಿಗೋ ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಸಾರಿ ಅಂತ ಹೇಳಬೇಕು ಅಂತಂದ್ರೆ ಯಾರಿಗೆ, ಯಾಕೆ? ಸೊ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನ್ನ ಸಮಸ್ತ ಗುರು ವೃಂದಕ್ಕೆ, ನನಗೆ ಹೇಳ್ಕೊಟ್ಟಂತ ಎಲ್ಲ ಟೀಚರ್ಸ್ಗೆ, ಹಾಗೆ ಎಲ್ರಿಗೂ ನಂಗೆ ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಸಪೋರ್ಟಿಂದ ನನಗೆ ಇನ್ನಷ್ಟು ಹಾಡೋದಕ್ಕಾಗಿರ್ಬೋದು, ಹೀಗೆ ಚೆನ್ನಾಗಿ ಏನೋ ಒಂಚೂರು ಬೆಳೆಯೋದಕ್ಕಾಗಿರ್ಬೋದು, ಅವರ ಸಪೋರ್ಟಿಂದನೇ ನನಗೆ ಅದು ಆಗಿದೆ. ಸೊ ನನ್ನ ಪ್ರಯತ್ನನ ಅವರೆಲ್ಲರೂ ಗುರುತಿಸಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನನಗೆ ಹುಮ್ಮಸ್ ಬಂದಿದೆ, ನಾನೇನೋ ಮಾಡ್ಬೋದು ಅಂತ. ಸೊ ಅವರಿಗೆ, ನನಗೆಲ್ಲ ಸಪೋರ್ಟ್ ಮಾಡಿದ ಎಲ್ರಿಗೂ ಕೂಡ, ಹಾಗೆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಾರಿ ಅಂತ ಇದ್ರೆ ಆ ಟೈಮಲ್ಲಿ ನಿಮ್ಗೆ ಆ ಸಾರಿ ಹೇಳಕ್ಕಾಗಿಲ್ಲ, ಸೊ ಈಗ ಹೇಳ್ಬೇಕು ಅಂತ ಇದ್ರೆ ಆ ಥರ ಏನು ಅನ್ಸಿಲ್ಲ. ಏನ್ ಅನ್ಸುತ್ತೋ ಅದನ್ನ ಅವಾಗವಾಗ್ಲೇ ಮಾಡ್ಬಿಡ್ತಿರೋದಿ. ಅದೇ. ಓಕೆ. ಸೊ ಇವಾಗ ನೀವು ಹೇಳಿದ್ರಿ ಯಾವುದೇ ಒಂದು ಸಾಂಗ್ ನಾನು ಹೇಳಬೇಕು ಅಂತಂದ್ರೆ ಅದಕ್ಕೆ ಬೇಸ್ ಕ್ಲಾಸಿಕಲ್. ಸೊ ಫುಲ್ಲಿ ಕ್ಲಾಸಿಕಲ್ ಸಾಂಗ್ ನಮಗೋಸ್ಕರ ಹೇಳ್ಬೋದು. ಅವಾಗಿಂದ ಸಾಂಗ್ ಹೇಳಿಸ್ತಾನೆ ಇದ್ದೀನಿ ನಿಮ್ಮ ಹತ್ರ. ಸೊ ಲಾಸ್ಟ್ ಮಂತ್ ಸೊ ಇದು ಕ್ಲಾಸಿಕಲ್ ಬೇಸ್ಡ್ ಸಾಂಗ್ಗೆ, ಬಟ್ ಇದು ಒಂದು ಮೂವಿಲಿ, ಭೂಲ್ ಭುಲಯ್ಯ ಮೂವಿಲಿ ನಮ್ಮ ಶ್ರೇಯಾ ಘೋಷಾಲ್ ಮೇಡಮ್ ಮತ್ತೆ ಶ್ರೀಕುಮಾರ್ ಸರ್ ಅವ್ರು ಹಾಡಿದ್ದಾರೆ. ಒಂದು ಡುಯೆಟ್ ಸಾಂಗು ನಾ ಸೋಲೋ ಹಾಡೋ ಪ್ರಯತ್ನ ಮಾಡ್ತೀನಿ. ಸಾಸು ಮೇ ತೇರಿ सरगमे अब रात दिन जिंदगी मेरी तो कुछ ना अब तेरे बिन, मेरी धड़कनों की सरगोशी तेरी धड़कनों में बजती है, मेरी जागती निगाहों में ख्वाहिश तेरी ही सजती है, मेरे ख्याल में हर पल तेरे ख्याल शामिल है, लम्हे जुदाइयों वाले मुश्किल बड़े ही मुश्किल है ओ पिया। निसा 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 धनी 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 पद 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 गम पद नि रे सा, pani ni sa pani ni sa pani ni sa pani ni sa, गम पद नि द पद नि द पद नि सा, गम पद नि द पद प म गम ग रे सा नि द नि सा गम ग सा गम पद पद नि सा, निसा 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 धनी 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 गम पद नि द प म गम पद नि द प म गम ग रे सा नि द नि सा द द नि नि सा स ग ग म ग सा स ग ग म म द द नि सा ग सा नि द नि सा नि द नि द प म ग म द नि सा द नि द म ग म ग रे सा सा ग म द नि सा नि द प म ग म ग रे सा ग म द नि सा नि द प म ग म ग रे द द नि सा स ग ग नि सा स ग ग म म सा स ग ग म म द द ग ग म म द द नि म म द द नि सा स द द नि सा स ग। मेरे ढोल ना सुन मेरे प्यार की धुन, मेरे ढोल ना सुन. ಸೂಪರ್.
Thank ಇದು you. ಮೀರಿ ಇನ್ನೇನು ಮಾಡೋಕ್ಕಾಗಲ್ಲ ನಾನು. ಸೂಪರ್. ಆಕ್ಚುಲಿ Thank you. ಕ್ಲಾಸಿಕಲ್ ಅನ್ನೋ ಗ್ರಿಪ್ ನೀವು ಎಷ್ಟು ನೀಟಾಗಿ ಹಿಡ್ಕೊಂಡಿದ್ದೀರಾ ಅನ್ನೋದು ಈ ಸಾಂಗ್ ಥ್ರೂನೇ ಗೊತ್ತಾಗುತ್ತೆ. Thank you. ಸೂಪರ್. ಥ್ಯಾಂಕ್ ಯು. ಸೊ ಇವಾಗ ಲಾಸ್ಟ್ ಪಾರ್ಟ್. ಸೊ ಫ್ಯೂಚರ್ ಪ್ಲಾನ್ಸ್ ಏನೇನು ಅನ್ನೋದು ನೀವು ಹೇಳಿದ್ದೀರಾ ಆಲ್ರೆಡಿ. ಸೊ ಯಾವುದಾದ್ರೂ ನಿಮ್ದಾದ ಒಂದು ಸಂಸ್ಥೆಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಪ್ಲಾನ್ಸ್ ಇದೆಯಾ? ಕ್ಲಾಸ್ ಮಾಡಬೇಕು, ಒಂದಷ್ಟು ಜನಕ್ಕೆ ನನಗೆ ಗೊತ್ತಿರೋದನ್ನ ಹೇಳಬೇಕು. ಸೊ ನಾನು ಅಂದರೆ ಯಾರಿಗೋ ಹೇಳ್ಕೊಡೋ ಅಷ್ಟು ಅಂದರೆ ನಾನೇ ಇನ್ನೂ ಕಲಿಯೋದಿದೆ. ಸೊ ನಾನು ಇನ್ನೂ ಕಲಿಯೋಕೆ ಇಷ್ಟಪಡ್ತೀನಿ. ಮತ್ತೆ ಸಂಸ್ಥೆ ಅಂತೇನು ನಾನು ಡೆವಲಪ್ ಮಾಡೋಕ್ಕೆ ಅಷ್ಟೊಂದು ಈಗ ಪ್ಲಾನ್ ಇವಾಗ ದೊಡ್ಡವಳಾದ್ಮೇಲೆ ನೋಡೋಣ. ಇವಾಗ ಇನ್ನು ಕ್ಲಾಸಿಕಲ್ ಚೆನ್ನಾಗಿ ಕಲ್ತ್ಕೊಂಡೆಲ್ಲ ಆದ್ಮೇಲೆ ನೋಡೋಣ. ಇವಾಗ ಯಾವುದೋ ಒಂದು ಆಡಿಷನ್ನ ಯಾರೋ ಒಬ್ರು ಸಿಂಗರ್ ಫೇಸ್ ಮಾಡಬೇಕು ಅಂತಿದ್ರೆ ಫಸ್ಟ್ ಏನು ತರೋ ಆಗಿರಬೇಕು, ಏನು ಕಲ್ತ್ಕೊಂಡು ಹೋಗಿರ್ಬೇಕು? ಸೊ ಯಾಕಂದ್ರೆ ನೀವು ಒಂದಷ್ಟು ಆಡಿಷನ್ಗಳನ್ನ ಕೊಟ್ಟಿರೋ ಕಾರಣ ನಿಮ್ಗೆ ಆ ವಿಷಯದಲ್ಲಿ ಗ್ರಿಪ್ ಇರುತ್ತೆ, ಏನು ಮಾಡಿದ್ರೆ ಓಕೆ ಅನ್ನೋದು. ಸೊ ಏನು ಕಲ್ತ್ಕೊಂಡು ಸ್ಟೇಜ್ಗೆ ಹೋಗ್ಬೇಕು? ಏನಿಲ್ಲ ಅಂದರೆ ಸಿಂಗಿಂಗ್ ಅಂತ ಆಡಿಷನ್ ಏನಾದರೂ ಬಂದರೆ ಅದರಲ್ಲಿ ನಾವು ಡಿಫ್ರೆಂಟ್ ಜಾನರ್ಸಿಂದು ಒಂದಿಷ್ಟು ಸಾಂಗ್ಸ್ ರೆಡಿ ಮಾಡ್ಕೊಂಡು ಹೋಗಬೇಕು. ಮತ್ತು ಅಲ್ಲಿ ನಾವು ಎಷ್ಟನ್ನು ಹಾಡೋಕ್ಕೆ ನಮಗೆ ಗೊತ್ತಿದೆಯೋ ಅಷ್ಟನ್ನು ಫುಲ್ ಧೈರ್ಯವಾಗಿ ನಾವು ಹಾರ್ಡ್ ವರ್ಕ್ ಮಾಡಿರಬೇಕು. ಮುಂಚೆ ಹಾರ್ಡ್ ವರ್ಕ್ ಮಾಡಿದ ಶ್ರದ್ಧೆಯಿಂದ ನಾವು ಅದನ್ನ ಕಲ್ತ್ಕೊಂಡು ಅಲ್ಲಿ ಅಷ್ಟೇ ಧೈರ್ಯವಾಗಿ ಪರ್ಫಾರ್ಮ್ ಮಾಡಬೇಕು. ಅಷ್ಟೇ ಡೈನಮಿಕ್ ಆಗಿ, ಅಷ್ಟೇ ಫಿಯರ್ಲೆಸ್ ಆಗಿ ಹಾಡಿ ಪರ್ಫಾರ್ಮ್ ಮಾಡಿ ಬಂದರೆ ಅಷ್ಟೇ ಸಾಕು ಅಂತ ಅನಿಸುತ್ತೆ ನನಗೆ. ಸೊ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ನಾವು ಅಂದರೆ ಮುಂದೆ ಕೂತಿರೋರಿಗೆ ಅದನ್ನು ಶೋ ಮಾಡುವಂಥ ಪ್ರಯತ್ನ ಮಾಡಬೇಕು. ಧೈರ್ಯವಾಗಿ ಎದುರಿಸ್ಬೇಕು ಆಡಿಷನ್ಸ್. ಸೊ ಪಕ್ಕಾ ದಿಯಾ ಅವರು ಇಂಟರ್ವ್ಯೂ ಫೇಸಿಂಗ್ ಅನ್ನ ಯಾವಾಗ ಕಲ್ತ್ರು? ಆಡಿಷನ್ ಫೇಸಿಂಗ್ ಅಲ್ಲ, ಇಂಟರ್ವ್ಯೂನಾ? ಸೊ ಇಂಟರ್ವ್ಯೂ ಅಂದರೆ ನನಗೆ ಯಾವಾಗಲೂ ನಾನು ಮುಂಚೆಯಿಂದನೇ ಅಂದರೆ ಸರೆಗಮಪದಲ್ಲಿದ್ದಾಗಲೇ ನಾನು ಇಂಟರ್ವ್ಯೂಸ್ಗೆಲ್ಲ ಹೋಗ್ತಾ ಇದ್ದೆ. ಮತ್ತು ನನಗೆ ಅಂದರೆ ನಾನು ಏನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ಕೋತೀನಿ ಅಷ್ಟೇ ಇಂಟರ್ವ್ಯೂದಲ್ಲಿ. ಸೊ ದಿಯಾ ಅವ್ರಿಗೆ ಒಂದು ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ, ನಾನು ಇಂಟರ್ವ್ಯೂ ಆಲ್ಮೋಸ್ಟ್ ಫೇಸ್ ಮಾಡಿದ್ದೀನಿ. ಬಟ್ ದಿಯಾ ಅವ್ರು ಬರ್ತಾ ಇದಾರೆ ಅಂತಂದಾಗ ಏನು ಕೇಳಲಿ, ಏನು ಮಾಡಲಿ? ಸೊ ವೈ ಈ ಏಜಿಗೆ ಈ ಹುಡುಗಿ ಈ ಥರ ಮಾತಾಡ್ತಾರೋ ಅಂತಂದರೆ ನಾನು ಏನು ಕೇಳ್ಬೋದು ಅನ್ನೋದು ನನಗಾಗಿರೋ ಕನ್ಫ್ಯೂಸ್. ಅದಕ್ಕೆ ನಾನು ಕೇಳಿದೆ ಹೆಂಗೆ ಫೇಸ್ ಮಾಡ್ತೀರಾ ಅನ್ನೋದನ್ನು ಅಷ್ಟೇ. ಫೇಸ್ ಮಾಡೋದಂದ್ರೆ ಒಂದಿಷ್ಟು ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅದನ್ನ ಶೇರ್ ಮಾಡ್ಕೋತೀವಿ. ಸೊ ನೀವು ಹೆದರ್ಕೊಳ್ಳೋ ಅಷ್ಟೆಲ್ಲ ನಾನು ಚೆನ್ನಾಗಿ ಮಾತಾಡಲ್ಲ ನಿಮ್ಮಷ್ಟೆಲ್ಲ. ಬಟ್ ಇಟ್ಸ್ ಓಕೆ. ಸೊ ನೀವು ನನ್ನ ನೋಡಿ ಜಾಬಿಗೆನೆ ಕಣ್ಣಿಟ್ಟಿದ್ದೀರಾ ಅಂತಂದ್ರೆ ಮೇ ಬಿ ನಿಮ್ಮನ್ನ ನೋಡಿ ನಾವ್ ಹೆದರ್ಬೇಕು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಏನ್ ಕೇಳ್ಬೋದು, ನಾವೇನ್ ಹೇಳೋಣ ಅಂತ. ಎಂಡಲ್ಲಿ ಸೋಪಿಂಗ್ ಅಲ್ಲಿಗೆ. ಇಟ್ಸ್ ಓಕೆ. ಸೊ ಇಷ್ಟು ಹೊತ್ತು ನಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡಿರೋದು ತುಂಬಾ ಖುಷಿ ಆಯ್ತು ದಿಯಾ ಅವರೇ. ನನಗೂ ಕೂಡ ಇವತ್ತು ಬಿಯಾಂಡ್ ಲಿಮಿಟ್ಸ್ ಚಾನೆಲ್ಗೆ ಬಂದು ಇಲ್ಲಿ ನನಗೂ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಕ್ಕೆ, ನನ್ನ ಫೀಲಿಂಗ್ಸ್ ಅನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ಸೊ ಬಿಯಾಂಡ್ ಲಿಮಿಟ್ಸ್ ಚಾನೆಲ್ಗೆ ಹಾಗೆ ನಿಮ್ಗೆ ಎಲ್ಲರಿಗೂ ಹಾಗೆ ವೀಕ್ಷಕರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಆದಷ್ಟು ಬೇಗ ಈಡೇರ್ಲಿ, ಎಲ್ಲ ಬೇಗ ಆಗೋ ತರ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಎಂಡ್ ಆಗಿ ನಮ್ ವೀಕ್ಷಕರಿಗೆ ಒಂದು ಸಾಂಗ್ ಮೂಲಕ ಬಾಯ್ ಹೇಳ್ಬೇಕು. ಆಕ್ಚುಲಿ ನಾನು ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದು ಸಾಂಗ್ ಹೇಳ್ತೀನಿ. ನಮ್ಮ ಅಪ್ಪು ಸರ್ ಅವರ ಸಾಂಗ್. ಹಿಡ್ಕೊಂಡು ಹೇಳುವೆ ಅನ್ನದ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು, ದೊಡ್ಡವ್ರು ಹೇಳವ್ರೆ ನಿಮಗೆ ಗೊತ್ತು, ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೇ ನಮ್ಮೆದೆ ಉಸಿರು, ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೇ ಬಾಳಿದು ಹಸಿರು. ಸೊ ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನನಗೆ ಆವಾಗಲೇ ಹೇಳಿದ ಹಾಗೆ ನನಗೆ ಇನ್ನೇನು ಮಾಡೋದಾದರೂ ನಿಮ್ಮಿಂದನೇ ನನಗೆ ನಿಮ್ಮ ಪ್ರೋತ್ಸಾಹನೇ ನನಗೆ ತುಂಬ ಉತ್ಸಾಹ ಕೊಡುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ದಿಯಾ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರ, ಇಷ್ಟು ಹೊತ್ತು ದಿಯಾ ಅವರು ನಮ್ಮ ಜೊತೆ ಅದೇ ಡೈನಾಮಿಕ್ ಇಂಟ್ರೆಸ್ಟಿಂಗ್ ಟಾಕ್ಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ದಿಯಾ ಅವ್ರ ಜೊತೆ ಮಾತಾಡಿ ನನಗಂತೂ ಫುಲ್ ಖುಷಿ ಆಯಿತು. ನಿಮಗೂ ಈ ಸಂಚಿಕೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಮುಂದೆ ಇಂಥದ್ದೇ ಆದ ಡಿಫ್ರೆಂಟ್ ಆದ ಗೆಸ್ಟ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.